ನನಗೊಂದು ಮುಖ್ಯ ಪ್ರಶ್ನೆ ಇವತ್ತಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಬೇಕನ್ನಿಸ್ತದೆ. ನಿಮ್ಮ ಕ್ಯಾಬಿನೆಟ್ನಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ಯಾರಿದ್ದಾರೆ ಅಂತ ಕೃಷ್ಣ ಬೈರೇಗೌಡರಂತವರು ಎಷ್ಟು ಜನ ನೀವು ಇಲ್ಲಿ ಮಂತ್ರಿಗಳನ್ನು ಮಾಡ್ಕೊಂಡಿದ್ದೀರಿ? ಫಸ್ಟ್ ಆಫ್ ಆಲ್ ಈ ಫಾಲ್ಸ್ ನರೇಷನ್ ಇದೆಯಲ್ಲ ಅಲ್ಲಿ ಗೊತ್ತಿಲ್ಲ ನನಗೆ, ಅದಕ್ಕೆ ಹೇಳಿದ್ ನಾನು. ಫಾಲ್ಸೋ ರೈಟ್ ನರೇಷನ್ ಈ ಮೋದಿ ಅವರು ಗುಜರಾತ್ ಮಾಡಲ್ಗೂ ಕೃಷ್ಣ ಬೈರೇಗೌಡರ ಮಾಡೆಲ್ ಇದಾವಲ್ಲ, ಇವೆಲ್ಲ PR ಕಟ್ಟಿದ ಮಾಡೆಲ್ಗಳಿವು. ಅದೇ ಕೃಷ್ಣ ಬೈರೇಗೌಡ ಬಸ್ಸಿಗೆ ಹೋಗ್ಬೇಕಾದ್ರೆ ಬ್ಯಾಗ್ ಹಾಕೊಂಡು ಹೋಗ್ತಾರೆ, ಅದನ್ನ ಯಾರು ಶೂಟ್ ಮಾಡ್ತಾರೆ? 6 ಜನ ಇರ್ತಾರೆ ಅವ್ರಿಗೆ. ಒಬ್ಬ ಮೋದಿ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ 40 ಜನ ಕ್ಯಾಮ್ರಾ ಶೂಟ್ ಮಾಡ್ತಾರೆ. ಓ ಎಷ್ಟು ಸಿಂಪಲ್ ಇವರು ಬ್ಯಾಗ್ ಹಾಕೊಂಡು ಹೋದ್ರು ಅಂತ. ಏನ್ ಸರ್ PR ಇದು? ಯಾರಿಗೆ ಅರ್ಥ ಆಗಲ್ಲ ಇದು ಸರ್. ಈ ಕಾಂಬಿನೇಷನ್ಗಳು ನೋಡ್ತಾ ಇದ್ದಾರೆ. ದಲಿತರಿಗೆ ಇಷ್ಟು ಕೊಟ್ಟಿರೋದು, ಲಿಂಗಾಯತರಿಗೆ 7 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೊನೆಯದಾಗಿಯೂ ಆಗಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್? ಮಂತ್ರಿ ಆಗುವಾಗ ಮಾತ್ರ ನಾನು ದಲಿತ, ಮಂತ್ರಿ ಆಗುವಾಗ ಮಾತ್ರ ನಾನು ಲಿಂಗಾಯತ, ಮಂತ್ರಿ ಆಗುವಾಗ ಮಾತ್ರ ನಾನು ಒಕ್ಕಲಿಗ ಅಂತ ಹೇಳಿ ತಾವು ಬಂದ ಒಂದು ಸಮಾಜವನ್ನೇ ತುಳಿಯುವಂಥ ಅನೇಕ ರಾಜಕಾರಣಿಗಳು ಅಥವಾ ಈಗಾಗಲೇ ಮಂತ್ರಿಗಳಾಗಿ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಈ ಕಾಂಬಿನೇಷನ್ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರ ಕಾಂಬಿನೇಷನ್, ಹೈಕಮಾಂಡ್ ಒಪ್ಪಿಗೆ ಕೊಟ್ಟ ಕಾಂಬಿನೇಷನ್ ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ ನಿಮಗೆ? ಇಂದಿರಾ ಗಾಂಧಿ ಹೆಸರು ಹೇಳುವಂಥ ಪಾರ್ಟಿ, ಆಮೇಲೆ ಪ್ರತಿದಿನ ರಾಹುಲ್ ಗಾಂಧಿ ಮಾತೆತ್ತಿರ ಸಾಮಾಜಿಕ ನ್ಯಾಯ, OBC ರಿಸರ್ವೇಷನ್ ಅದು ಮಾತಾಡ್ತಾರೆ, ಮಹಿಳಾ ರಿಸರ್ವೇಷನ್ ಬಗ್ಗೆ ರಿಸರ್ವೇಷನ್ ಮಾತಾಡಿದ್ದಾರೆ. ಇಂಥದ್ದೊಂದು ಪಕ್ಷ ಇಂಥ ಒಂದು ದೊಡ್ಡ ರಾಜ್ಯದಲ್ಲಿ ಮಹಿಳೆ ಇಲ್ದೇನೆ ಅದು ಹೆಂಗೆ ಸಂಪುಟ ರಚನೆ ಮಾಡಿದರು? ಪಾಟೀಲ್ ರೈಲಿ ಇಂಪಾರ್ಟೆಂಟ್ ಏನಂದರೆ ವಿಭಾಗಗಳ ಪ್ರಕಾರ ನಾವು ನೋಡ್ತಾ ಇದ್ದೇವೆ. ಬೆಂಗಳೂರು ವಿಭಾಗಕ್ಕೆ 10 ಸಚಿವ ಸ್ಥಾನಗಳು ಸಿಕ್ಕಿದೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ. ಇದು ಬ್ಯಾಲೆನ್ಸ್ ಮಾಡಲಿಕ್ಕೆ ಸರಿಯಾದ ರೀತಿ ಅಂತ ಅನ್ಸುತ್ತೆ. ಇಲ್ಲ, ಇವರು ಕಾಂಗ್ರೆಸ್ನವರು ನನಗನ್ಸಿದ ಮಟ್ಟಿಗೆ ಕರಾವಳಿಯನ್ನು BJPಗೆ ದತ್ತು ಕೊಡುವಂಥ ಸ್ಥಿತಿ ಕಾಣ್ತಾ ಇದೆ. ನಮಸ್ಕಾರ, ಇದನ್ನು.comಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗಿ. ಕೊನೆಗೂ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಿದೆ, ಗಜಪ್ರಸವ ಆಗಿದೆ. ಅಂತಿಮವಾಗಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ ನಿನ್ನೆ ಮುಂದೂಡಲ್ಪಟ್ಟ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಿದೆ. ಈಗ ಸಂಪೂರ್ಣವಾಗಿ ಕ್ಯಾಬಿನೆಟ್ ಆಗಿದೆ. ಕೇವಲ ಒಂದು ಖಾತೆ ಮಾತ್ರ ಬಾಕಿ ಇದೆ. ಮುಖ್ಯವಾಗಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಯಾವುದೇ ಮಹಿಳೆಯರಿಲ್ಲದ ಕ್ಯಾಬಿನೆಟ್. ಒಂದು ಹೆಗ್ಗಳಿಕೆ ಅಂತಿರೋ ಅಥವಾ ಹೆಗ್ಗಳಿಕೆ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಆಶ್ರಯ ಡಿ ಕೆ ಶಿವಕುಮಾರ್ ಸಲ್ಲುತ್ತಾ ಇದೆ. ಅವರ ಕ್ಯಾಬಿನೆಟಲ್ಲಿ ಯಾರೇ ಮಹಿಳೆಯರಿಲ್ಲ. 33% ಮಹಿಳೆಯರಿಗೆ ಕೊಡಬೇಕನ್ನೋ ಒತ್ತಾಯ ಇದ್ದಾಗ ಇವರು ಕ್ಯಾಬಿನೆಟ್ನಲ್ಲಿ ಒಬ್ಬರೇ ಒಬ್ಬ ಮಹಿಳೆಯರಿಲ್ಲ. ಇಲ್ಲಿವರೆಗೂ ಎಲ್ಲ ಸರ್ಕಾರಗಳಲ್ಲಿ ಕೇವಲ ಒಬ್ಬರು ಮಹಿಳೆಯರು ನಾಮ ಮಾತ್ರ ಗೆಲ್ತಿದ್ರು. ಅದು SM ಕೃಷ್ಣ ಸರ್ಕಾರದಲ್ಲಿ ಮಾತ್ರ 4 ಮಹಿಳೆಯರು ಸಚಿವರಾಗಿದ್ದರು. ಅದನ್ನು ಬಿಟ್ಟರೆ ಎಲ್ಲರ ಸರ್ಕಾರದಲ್ಲೂ ಕೇವಲ ಒಬ್ಬ ಮಹಿಳೆ ಮಾತ್ರ ಸಚಿವರಾಗಿರ್ತಿದ್ರು. ಈ ಸರ್ಕಾರದಲ್ಲಿ ಇಲ್ಲಿವರೆಗೂ ಒಬ್ಬರು ಇಲ್ಲ. ಅದು ಆಶ್ರಯ, ಅಗೌರವನು ಡಿ ಕೆ ಶಿವಕುಮಾರ್ ಅವರೇ ತೆಗೆದುಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ಏನು ಗಜಪ್ರಸವ ಆಗಿದೆ, ಇಲ್ಲಿ ಒಕ್ಕಲಿಗರು 6 ಜನ ಸಚಿವರಾಗಿದ್ದಾರೆ, ಲಿಂಗಾಯತರು 7 ಜನ ಇದ್ದಾರೆ. ಪ್ರಥಮ ಬಾರಿಗೆ ದಲಿತರು 10 ಜನ ಸಚಿವ ಸ್ಥಾನ ಪಡೆದಿದ್ದಾರೆ. ಇದು ರಾಜ್ಯದ ಅಭಿವೃದ್ಧಿಗೆ ಎಷ್ಟು ಪೂರಕ, ಎಷ್ಟು ಮಾರಕ. ಯಾಕೆ ಇಷ್ಟು ಲೇಟಾಗಾಯಿತು? ಹೈಕಮಾಂಡು ಮತ್ತು ಸಿದ್ದರಾಮಯ್ಯ ಗುಂಪು, ಖರ್ಗೆ ಗುಂಪು, ಡಿ ಕೆ ಶಿವಕುಮಾರ್ ನಡುವಿನ ಗುಂಪುಗಳ ಮಧ್ಯೆ ಕಾದಾಟ ಈ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗೆ ಎಷ್ಟು ದೂರ ಆಯಿತು? ಯಾಕಂದರೆ ರಾಜ್ಯ ಇಷ್ಟು ತೀವ್ರ ಬರಗಾಲವನ್ನು ಪರಿಸ್ಥಿತಿ ಎದುರಿಸ್ತಾ ಇರಬೇಕಾದ್ರೆ SIRನ ಸಮಸ್ಯೆಗಳ ಸುಳಿಯಲ್ಲಿ ಕರ್ನಾಟಕದ ಜನತೆ ಸಿಕ್ಕಾಗ ಇವರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗಾಗಿ ಸಮಯ ಹಾಳು ಮಾಡಿದ್ದು ಎಷ್ಟು ಸರಿ? ಇದ್ರ ಬಗ್ಗೆ ಚರ್ಚೆ ಮಾಡಲು ಇವತ್ತು ನಮ್ಮೊಂದಿಗಿದ್ದಾರೆ ಹಿರಿಯ ಪತ್ರಕರ್ತರು. ದೆಹಲಿಯಲ್ಲಿ ಇದ್ದು ತುಂಬ ವರ್ಷ ಕರ್ನಾಟಕದ ದೆಹಲಿ ನೋಟನ್ನು ಬರಿತಾ ಇದ್ದ ಹಿರಿಯ ಪತ್ರಕರ್ತರು, ಚಿಂತಕರು ಆದ ಡಿ ಉಮಾಪತಿ ಸರ್ ಅವರು. ನಮಸ್ಕಾರ ಸರ್. ಅದ್ರ ಜೊತೆಗೆ ಪ್ರತ್ಯೇಕ ಲಿಂಗಾಯತ ಹೋರಾಟದ ಏನು ಮುಂಚೂಣಿಯಲ್ಲಿದ್ದರು GB ಪಾಟೀಲ್ ಅವರು, ಸಾಮಾಜಿಕ ಹೋರಾಟಗಾರರು, ಅವರು ನಮ್ಮ ಜೊತೆಗೆ GB ಪಾಟೀಲ್. ಸರ್, ಗಜಪ್ರಸವವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಅಂತಿಮವಾಗಿ ತಮ್ಮ ಕ್ಯಾಬಿನೆಟನ್ನು ಎಕ್ಸ್ಪೆನ್ಷನ್ ಮಾಡಿದ್ದಾರೆ. ಯುವಕರಿಗೆ ಅವಕಾಶ ಕೊಡ್ತೇವೆ, ಹೊಸಬರಿಗೆ ಅವಕಾಶ ಕೊಡ್ತೇವೆ ಅಂತಿದ್ರು. ಯುವಕರು ಅಂದರೆ 50ಗಿಂತ ಕಡಿಮೆ ಇರೋರು ಒಬ್ಬರೊಬ್ಬರು ರಿಜ್ವಾನ್ ಅರ್ಷದ್, ಅದು ಬಿಟ್ಟರೆ ಯಾರೂ ಕಾಣಿಸ್ತಾ ಇಲ್ಲ. ಅಂದರೆ ಹೊಸಬರಿಗೆ ಒಂದಿಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆ. ಫಸ್ಟ್ ರಿಯಾಕ್ಷನ್ ಏನು ನಿಮ್ಮದು ಈ ಕ್ಯಾಬಿನೆಟ್ ಬಗ್ಗೆ? ನನ್ನ ಫಸ್ಟ್ ರಿಯಾಕ್ಷನ್ನು, ಇದು ಇಷ್ಟು ಜಗ್ಗಬಾರ್ದಿತ್ತು. ಇಷ್ಟು ಜಗ್ಗಿರೋದೇ ಭಾಳ ಒಂದು ನಾಚಿಕೆಗೇಡಿನ ಸಂಗತಿ. ಯಾಕೆಂತಂದರೆ ಈ ಹೈಕಮಾಂಡ್ ಸಂಸ್ಕೃತಿ ಅಂತ ನಾವೇನು ಹೇಳ್ತೀವಿ, ಇಲ್ಲಿಂದ ಹೋಗೋದು, ಡೆಲ್ಲಿಗೆ ಹೋಗಿ ಕುಂದ್ರೋದು, ಅವ್ರು ಮತ್ತೆ ಕರೆದಾಗ ಬರೋದು, ಅವ್ರು ಮತ್ತೆ ಬ್ಯಾಡ್ ಅಂದ್ರೆ ಹೋಗೋದು, ಮತ್ತೆ ಕರೆದಾಗ ಹೋಗೋದು. ಇದು ಯಾವ ಸರ್ಕಾರಕ್ಕೂ, ಯಾವ ಚುನಾಯಿತ ಮುಖ್ಯಮಂತ್ರಿಗೂ ಕೂಡ, ಆತನ ಸರ್ಕಾರಕ್ಕೂ ಕೂಡ, ಆತ ಅಥವಾ ಆಕೆಯ ಸರ್ಕಾರಕ್ಕೆ ಇದು ಶೋಭೆ ತರೋ ವಿಚಾರ ಅಲ್ಲ. ಹೈಕಮಾಂಡ್ ಸಂಸ್ಕೃತಿ ಇದು ನ್ಯಾಷನಲ್ ಪಾರ್ಟೀಸು, ಬರೀ ಇದು ಕಾಂಗ್ರೆಸ್ಸಿಗೆ ಸೀಮಿತ ಅಲ್ಲ. BJP ಸರ್ಕಾರ ಇದ್ದಾಗಲೂ ಯಡಿಯೂರಪ್ಪನವರು ತಿಂಗಳಗಟ್ಟಲೆ ಅವರೊಬ್ಬರೇ ಅಥವಾ ಇಬ್ಬರು ಮಂತ್ರಿಮಂಡಲ ಆಗಿತ್ತು. ಹಾಗೆ ಈ ಹೈಕಮಾಂಡ್ ಅಂತ ಬಂದ ತಕ್ಷಣ ರೀಜನಲ್ ಪಾರ್ಟೀಸ್ ಬಿಟ್ಟು ಉಳಿದಿದ್ದೆಲ್ಲ ಡೆಲ್ಲಿ ಒಳಗೆ ನಿರ್ಧಾರ ಆಗ್ತದೆ. ಇದರ ವಿರುದ್ಧ ಮೊದಲನೇ ಸಾರಿ ಬಂಡೆದ್ದ ಭಾಳ ದೊಡ್ಡ ದಕ್ಷಿಣದ ನಾಯಕ ಅಂತಂದರೆ NT ರಾಮರಾವ್. ಈ ಹೈಕಮಾಂಡ್ ಸಂಸ್ಕೃತಿ ವಿರುದ್ಧ ಬಂಡೆದ್ದು ಅದೇ ಇಶ್ಯೂನೇ ಇಟ್ಕೊಂಡು, ತೆಲುಗು ಪ್ರೈಡ್ ಅನ್ನೋ ವಿಚಾರ ಇಟ್ಕೊಂಡು ಅವರು ಆಯ್ಕೆಯಾಗಿ ಬಂದರು. ಹೊಸ ಪಾರ್ಟಿ ಕಟ್ಟಿದ್ರು, ಆಯ್ಕೆಯಾಗಿ ಬಂದರು. ತೆಲುಗು ಸ್ವಾಭಿಮಾನದ
ಇದನ್ನು ಕಟ್ಟಿದ್ರು, ತೆಲುಗುದೇಶಂ ಪಾರ್ಟಿ ಕಟ್ಟಿ ತೆಲುಗುದೇಶಂ ಪಾರ್ಟಿ ಕಟ್ಟಿದ್ರು. ಇಂಥ ಹೈಕಮಾಂಡ್ ಸಂಸ್ಕೃತಿನ ನಾವು ಇಲ್ಲ ಆಗಿಸ್ತೀವಿ ಅಂತ ಹೇಳ್ತಾನೆ ಕಾಂಗ್ರೆಸ್ ಈ ಥರ ನಡ್ಕೊಳ್ತಾ ಬರ್ತಿದೆ. ಇದು ಭಾಳ ಭಾಳ ದೊಡ್ಡ ತಪ್ಪು ಮತ್ತು ಖಂಡನೀಯವಾದ್ದು. ಕಾಂಗ್ರೆಸ್ಸು ಇನ್ನಾದ್ರೂ ಕೂಡ ಅದು ಇಷ್ಟು ಕಾಲ ಅಧಿಕಾರದಿಂದ ದೂರ ಇದೆ, ಮತ್ತು ಜನ ಸೋಲಿಸಿದ್ದಾರೆ, ಮತ್ತು ಈಗ ಹಲವಾರು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಉಟ್ಕೊಂಡಿದೆ, ಕಾಂಗ್ರೆಸ್ಸಿಂದ ಟಿಸಿಲೊಡೆದು. ಇನ್ನಾದರೂ ಕೂಡ ಅದು ಪಾಠ ಕಲಿಬೇಕು. ಒಂದನೇದಾಗಿ ಇಷ್ಟುದ್ದ ಎಳೆದಿದ್ದು, ಇಷ್ಟು ಸಲ ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಅಲ್ಲೋಗಿ ಬೀಡುಬಿಟ್ಟಿದ್ದು, ಮತ್ತು ಸಚಿವ ಆಕಾಂಕ್ಷಿಗಳು ಅಲ್ಲೋಗಿ ಒಂಥರ ಭಿಕ್ಷೆ ಬೇಡೋ ಥರ ಅಲ್ಲಿ ಹೋಗಿ ಕೂತ್ಕೊಂಡಿದ್ದು, ಇದೆಲ್ಲದೂ ಕೂಡ ಕರ್ನಾಟಕ ಜನರಿಗೆ ಇದು ಶೋಭೆ ತರೋದಿಲ್ಲ ಅಂತ ಇದು ನನ್ನ ಆರಂಭಿಕ ಪ್ರತಿಕ್ರಿಯೆ. ಅಂದರೆ ಸಹಜವಾಗಿ ಕರ್ನಾಟಕದ ಮತದಾರರಿಗೆ ಒಂದು ರೀತಿ ಅವಮಾನ ಮಾಡಿದ ರೀತಿಯಲ್ಲಿ ಇದು ಅವಮಾನ. ನಿಮ್ಗೆ ಅಧಿಕಾರ ಕೊಟ್ಟಿದ್ದೇವೆ ನಡೆಸಲಿಕ್ಕಾಗಿ, ಸುಸೂತ್ರವಾಗಿ ಅಧಿಕಾರ ನಡೆಸಲಿಕ್ಕೆ, ನಿಮ್ಮದೇ ಆದ ಸರ್ಕಾರ ರಚಿಸಿಕೊಳ್ಳಿಕ್ಕೆ ನೀವು ಈ ಮಟ್ಟದ ಪರದಾಡ್ತಾ ಇರಬೇಕಂದ್ರೆ ಹೇಗೆ ಇದು? ಹೈಕಮಾಂಡ್ಗೆ ಇಷ್ಟು ಹೋಗಬೇಕಾದ ಅವಶ್ಯಕತೆ ಇದೆ. ಗುಂಪುಗಾರಿಕೆ ಇಷ್ಟು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯ ಗುಂಪು ಇಷ್ಟು ಸಚಿವರು ಬೇಕು, ಡಿ ಕೆ ಶಿವಕುಮಾರ್ ಗುಂಪಿಂದ ಇಷ್ಟು ಮಂದಿ ಬೇಕು, ಅಧ್ಯಕ್ಷರಾಗಿರೋ ಖರ್ಗೆ ಅವ್ರಿಗೆ ಇಷ್ಟು ಬೇಕು, ವೇಣುಗೋಪಾಲ್ ಅವ್ರಿಗೆ ಇಷ್ಟು ಬೇಕು, ಅಂದರೆ ಹರಿದು ಹಂಚಿಕೊಳ್ಳಿಕ್ಕೆ ನಿಂತಿದ್ದಾರೆ ರಾಜ್ಯವನ್ನೀಗ. ಇದು ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ ಸರ್. ನೀವು ಹೇಳಿದಾಗೆ ಇದು ಅಪಮಾನ ಒಂದು ರೀತಿ ಹರ್ಟ್ ಆಗುತ್ತೆ. ಅದು ನೀವು ಹೇಳ್ದಂಗೆ ಬರಗಾಲದ ಸಿಚುವೇಶನ್ ಇದ್ದಾಗ ರಾಜ್ಯದಲ್ಲಿ ಇಡೀ ಅದಕ್ಕೆ ಫೋಕಸ್, ಈಗ ಬ್ಯೂರೋಕ್ರಸಿಗೆ ಒಂದು ಫೋಕಸ್ ಇರಬೇಕಲ್ಲ ಸರ್. ಸರ್ಕಾರಕ್ಕೊಂದು ಫೋಕಸ್ ಇರಬೇಕು, ಬ್ಯೂರೋಕ್ರಸಿಗೆ ಒಂದು ಫೋಕಸ್ ಇರಬೇಕು. ಎಲ್ಲದೂ ತಕ್ಷಣ ಮಾಡಿಕೊಂಡು ಈಗೇನು ಹೊಸದಾಗಿ ಸರ್ಕಾರ ರಚನೆ ಆಗಿಲ್ಲ, ಇದು ಅಧಿಕಾರ ಹಸ್ತಾಂತರ ಆಗಿದೆ ಒಬ್ಬರಿಂದ ಇನ್ನೊಬ್ಬರಿಗೆ ಅಷ್ಟೇ ತಾನೇ. ಅದಕ್ಕೆ ಭಾಳ ಚುರುಕಾಗಿ ಸರ್ಕಾರ ನಡೆಸಬೇಕು. ಉಳಿದಿರೋದು ಇನ್ನೇನು ಭಾಳ ಕಾಲ ಉಳಿದಿಲ್ಲ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ನಿರುದ್ಯೋಗದ ಬಗ್ಗೆ ಧಾರವಾಡದಲ್ಲಿ ಭಾಳ ದೊಡ್ಡ ಚಳವಳಿ ನಡೀತು. ಅದೇ ಥರ ಇನ್ನೊಂದು ಚಳವಳಿ ನಡೆಸ್ಕೋಬೇಕಾ ನೀವು? ಸರ್ಕಾರದ ವಿರುದ್ಧ ಇನ್ನೊಂದು ಭಾಳ ದೊಡ್ಡ ಜನಾಂದೋಲನ ಆದಾಗಲೇ ಕಂಡುಬಿಡ್ತೀರಾ ನೀವು? ಅದು ಈ ಮಟ್ಟದ ಬರಗಾಲದಾಗಿದ್ದಾಗ ಇವರು ತಮ್ಮ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗಾಗಿ ದೆಹಲಿಯಲ್ಲಿ ಬೀಡ್ಬಿಟ್ಟಿರೋದು ನಿಜವಾಗ್ಲೂ ಸಮಸ್ಯೆ ಅನಿಸುತ್ತೆ ಸರ್. ಈ ಕಾಂಬಿನೇಷನ್ಗಳು ನೋಡ್ತಾ ಇದ್ದಾರೆ, ದಲಿತರಿಗೆ ಎಷ್ಟು ಕೊಟ್ಟಿರೋದು, ಲಿಂಗಾಯತರಿಗೆ 7 ಸ್ಥಾನಗಳನ್ನು ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೊನೆಯದಾಗೂ ಆಗಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಪಾಟೀಲ್? ಈ ವಿಷಯದಲ್ಲಿ ಮಾತಾಡಬೇಕಂದ್ರೆ ದಲಿತರಿಗೆ 10 ಸ್ಥಾನ ಕೊಟ್ಟದ್ದಕ್ಕೆ ನನಗೊಂಥರ ಸಂತೋಷ ಇದೆ. ಯಾಕಂದರೆ ಸಮಾಜವನ್ನು ಕಟ್ಟಬೇಕಾದ್ರೆ ನಾವು ಎಲ್ಲರೂ ಸೇರಿ ಮಾಡಬೇಕಾಗತ್ತೆ. ಅವ್ರನ್ನ ಒಂದು ಸಮಾನ ಸ್ತರದಲ್ಲಿ ತೊಗೊಂಡು ನೋಡ್ಕೊಂಡು ಹೋದಾಗ ಮಾತ್ರ ನಾವು ಸಮಾಜ ಕಟ್ಟೋಕ್ಕೆ ಸಾಧ್ಯ. ಆದರೆ ಈ ದಲಿತರು, ಈ ಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿದ ದಲಿತರು ಎಷ್ಟರ ಮಟ್ಟಿಗೆ ದಲಿತರನ್ನು ನೋಡ್ತಾರೆ, ಎಷ್ಟರ ಮಟ್ಟಿಗೆ ದಲಿತರನ್ನು ಮುಂತರ್ತಾರೆ, ಅವರಿಗೋಸ್ಕರ ಎಷ್ಟರ ಮಟ್ಟಿಗೆ ಬಡದಾಡ್ತಾರೆ ಅನ್ನೋದು ಭಾಳ ಮುಖ್ಯ. ಮಂತ್ರಿ ಆಗುವಾಗ ಮಾತ್ರ ನಾನು ದಲಿತ, ಮಂತ್ರಿ ಆಗುವಾಗ ಮಾತ್ರ ನಾನು ಲಿಂಗಾಯತ, ಮಂತ್ರಿ ಆಗುವಾಗ ಮಾತ್ರ ನಾನು ಒಕ್ಕಲಿಗ ಅಂತ ಹೇಳಿ ತಾವು ಬಂದ ಒಂದು ಸಮಾಜವನ್ನೇ ತುಳಿಯುವಂಥ ಅನೇಕ ರಾಜಕಾರಣಿಗಳು ಅಥವಾ ಈಗಾಗಲೇ ಮಂತ್ರಿಗಳಾಗಿ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತು 10 ಜನ ದಲಿತರು ಇದಾರಲ್ಲ, ಈ 10 ಜನ ದಲಿತರಲ್ಲಿ ನಿಜವಾದದ್ದು 10 ಜನ ದಲಿತರು ಅಂತ ನನಗೆ ಕಂಡು ಬರ್ತಾ ಇಲ್ಲ. ಅದರಲ್ಲಿ 10 ಜನ ದಲಿತರಲ್ಲಿಂದ 5-6 ಜನ ಬ್ರಾಹ್ಮಣ ದಲಿತರೇ ಇದ್ದಾರೆ. ಅವರು ದಲಿತರ ಹಣೆಪಟ್ಟಿ ದಲಿತರಿದೆ. ಆದರೆ ಅವರು ಆಚಾರ ವಿಚಾರ ನಡತೆ ನೀವು ಅವ್ರನ್ನ ಸೂಕ್ಷ್ಮವಾಗಿ ಗಮನಿಸಿ ಹೇಳ್ಬೋದು. ಅವ್ರದ್ದು ಅದೇನು ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ನೀವು ಆರೋಪ ಮಾಡ್ತಾ ಇದ್ರೆ ಆರೋಪ ಅನ್ನೋದಕ್ಕಿಂತ ನಾವು ಎಲ್ಲ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ಇಲ್ಲ ಆದ್ರೂ ನೀವು ಹೇಳ್ಬೇಕು ನಿಮ್ಮ ಪ್ರಕಾರ ಅವ್ರು ಯಾರು? ಈಗ ನಮ್ಮ ಉಪಮುಖ್ಯಮಂತ್ರಿಗಳ ಪರಮೇಶ್ವರ್ ಅವರೇ ತಮ್ಮ ಮನೆಯಲ್ಲಿ ಹೋಮ ಹವನ ಮಾಡ್ತಾರೆ. ಅನೇಕರು ಇವತ್ತು ಹೋಮ ಹವನ ಮಾಡಿ ಅಲ್ಲೇ ಆಫೀಸಿಗೆ ಬರ್ತಾರೆ. ಇವತ್ತು ಆಫೀಸಿಗೆ ಪೂಜೆ ಮಾಡ್ಬೇಕಾದ್ರೆ ವೈದಿಕರನ್ನ ಕರೆಸಿ ಆಫೀಸ್ ಪೂಜೆ ಮಾಡ್ತಾರೆ. ದಲಿತರನ್ನ ಅಂಬೇಡ್ಕರ್ ಬಸವಣ್ಣವ್ರದ್ದೊಂದು ಫೋಟೋ ಇಟ್ಟು ಅದಕ್ಕೊಂದಿಷ್ಟು ಹೂವು ಹಾಕಿಬಿಟ್ಟು ನಮಸ್ಕಾರ ಮಾಡಿ ಪ್ರಾರಂಭ ಮಾಡಬಹುದಲ್ಲ. ಇವರು ಎಲ್ಲಿವರೆಗೇನೆ ಈ ತಿರುಗಿ ದಲಿತರು ಅನ್ಕೊಂಡು ಈ ವೈದಿಕ ಸಂಸ್ಕೃತಿಗೆ ಬಗ್ತಾ ಇದ್ದಾರಲ್ಲ, ಇದು ಯಾವುದು ನೀವು ಬಲನೋ ಇದು ಕೇವಲ ದಲಿತರಿಗೆ ಅಪ್ಲೈ ಆಗುತ್ತೋ ಅಥವಾ ಲಿಂಗಾಯತರಿಗೂ ಅಪ್ಲೈ ಆಗುತ್ತೆ? ಲಿಂಗಾಯತರು ಬಸವಣ್ಣನ ಬಿಟ್ಟು ಅವರು ಹೋಮ ಹವನ ಮಾಡ್ತಾ ಇದ್ದಾರೆ, ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಎಲ್ಲರೂ ಇಡೀ ಕರ್ನಾಟಕದ ಕ್ಯಾಬಿನೆಟ್ ಏನು ಮುಖ್ಯಮಂತ್ರಿಗಳೇ ಕೂಡ ಆತರ ಇರ್ಬೇಕಾದಾಗ ಬಟ್ ನೀವು ಪ್ರತ್ಯೇಕವಾಗಿ ದಲಿತರಿಗೆ ಹೇಳಬಾರ್ದು. ಅಲ್ಲಲ್ಲ, ನನಗೂ ಪ್ರಸಂಗ ಅದು ಬಂದಿತ್ತು ಅಂತ ಕಾರಣದಿಂದ ನಾ ಹೇಳಿದೆ. ಈಗ ಈ 33 ಜನ ಸದಸ್ಯರನ್ನ ನೀವು ಇವರು ಅಧಿಕಾರಕ್ಕೆ ಬರುವಾಗ ತಮ್ಮ ಜಾತಿಯನ್ನು ಉಪಯೋಗ ಮಾಡ್ಕೋತಾರೆ. ಅಲ್ಲಿ ಬಂದ ನಂತರ ನನ್ನ ಲೆಕ್ಕದಲ್ಲಿ ಇವತ್ತಿನಿಗೂ ನನಗೆ ಸೀನಿಯರ್ ಸಿಟಿಜನ್ ಆಗಿದ್ದೀನಿ. ನನ್ನ ಲೆಕ್ಕದಲ್ಲಿ ಯಾರೂ ತಮ್ಮ ಸಮಾಜಗಳ ಬಗ್ಗೆ ಇವತ್ತು ಲಿಂಗಾಯತರಾಗಿ ಉಳಿದಿದ್ದಾರ? ಲಿಂಗಾಯತ ಒಂದು ಧರ್ಮಕ್ಕೋಸ್ಕರ ಅಥವಾ ಮತ್ಯಾವುದೋ ಒಂದು ಲಿಂಗಾಯತರ ಹಿತಕ್ಕೋಸ್ಕರ ಯಾವುದಾದ್ರೂ ಬಡ್ದಾಡ್ತಾ ಇದ್ದಾರೆ?
ಒಂದು ನಿಮ್ಗೊಂದು ಉದಾಹರಣೆ ಹೇಳಬೇಕಾದ್ರೆ, ಇದೇ ಕೆಲವು ಜನ ಈಗ ಮಂತ್ರಿ ಆದವರು, ಇದು ಹಿಂದಿನ ಸಂಪುಟದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು ಬಿಜೆಪಿ ಸರ್ಕಾರದಲ್ಲಿ ಇರಬೇಕಾದ್ರೆ ಆ ಪಂಚಮಸಾಲಿಗಳ ಮೀಸಲಾತಿಗಾಗಿ ವಿಪರೀತವಾಗಿ ಹೋರಾಡಿದ್ರು. ಅದು ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಅದು ಎಲ್ಲೋಯ್ತು? ಅಂದ್ರೆ ನಾನು ಅವರಿಗೆ ಪಂಚಮಸಾಲಿಗಳಿಗೆ ನೀವು ಕೊಡಿ ಬಿಡಿ, ಅದು ದಟ್ ಈಸ್ ಡಿಫರೆಂಟ್. ಬಟ್ ನೀವು ಅದನ್ನ ಕೈ ಜೋಡಿಸ್ಬೇಕಾದ್ರೆ ಅದು ಸಾಧ್ಯತೆ ಏನಾದ್ರು ಸಚಿವರಾಗಿದ್ದಾರೆ, ಏಕೈಕ ಪಂಚಮಸಾಲಿ ಸಚಿವರು. ಅವರು ಅವಲ್ಲಿ ಬಾರ್ಕೋಲ್ ಚಳವಳಿ ಮಾಡಿದ್ರು. ಅವರು ನಾನು ಬಾರ್ಕೋಲಿಂದ ಜನರನ್ನು ಎಚ್ಚರಿಸ್ತೀನಿ ಅಂತ ಹೇಳಿದರು. ಅವರು ಬಂದ ನಂತರ ಇವತ್ತಿನವರೆಗೂ ಯಾವ್ದು ಪಂಚಮಸಾಲಿ ಇಶ್ಯೂನೇ ಎತ್ತಿಲ್ಲ. ಅದ್ರ ಜೊತೆ ಆ ಅಕ್ಕ, ನಮ್ಮ ಲಕ್ಷ್ಮಿ ಅಕ್ಕ ಇದಾರಲ್ಲ, ಅವ್ರು ಹೇಳಿದರು, ಅಣ್ಣ ನಾನು ನಿನಗೆ ನಿರಾಣಿಯವರಿಗೆ ನಿನಗೆ ಒಂದು ಕಿಲೋ ಬಂಗಾರ ಹಾಕ್ತೀನಿ ಅಣ್ಣ, ನೀನು ರಿಸರ್ವೇಶನ್ ತಗೊಂಡ್ ಬಾ ಅಂತ ಹೇಳಿ. ಆದರೆ ಆ ಅಮ್ಮ ತಾವು ಕೂಡ 2.5 ವರ್ಷ ಮಂತ್ರಿಯಾಗಿದ್ರು, ಯಾರೂ ಅದನ್ನ ಇದು ಮಾಡಲಿಲ್ಲ. ಇದು ಇವತ್ತಿನ ಸ್ಥಿತಿ ಅಲ್ಲ. ನಾನು ಇವರಿಬ್ಬರನ್ನೇ ಇದು ಮಾಡ್ತಾ ಇಲ್ಲ. ಇದು 80 ವರ್ಷಗಳ ನಡ್ಕೊಂಡು ಬಂದಿರುವಂತ ಇದನ್ನೇ ಇದು. ಯಾಕಂದ್ರೆ ಅಧಿಕಾರ ಹಿಡಿಕಲಿಕ್ಕಾಗಿ ತಮ್ಮ ಜಾತಿಯ ಒಳಪಂಗಡಗಳ ಕಾರ್ಡ್ ಅನ್ನು ಬಳಸ್ತಾ ಇದ್ದಾರೆ. ಇಲ್ಲ, ಎಲ್ಲರೂ ತಮ್ಮ ಜಾತಿಗಳನ್ನು ಬಳಸ್ತಾ ಇದ್ದಾರೆ, ಮೇಲಾಗಿ ಒಳಪಂಗಡಗಳನ್ನು ಬಳಸ್ತಾರೆ. ಒಳಪಂಗಡದಿಂದ ಬಂದ ಅಧಿಕಾರ ತಗೊಂಡು ಮರುದಿನ ಇವರು ಏನಾದರೂ ಕೂಡ ಒಳಪಂಗಡದ ಎಲ್ಲಿ ಹೋಗುತ್ತೆ ಅಂದ್ರೆ, ಕೊನೆಗೆ ಈ ಒಳಪಂಗಡದ ಯಾರು ಮಂತ್ರಿ ಆಗ್ತಾರಲ್ಲ ಅವ್ರು ಎಲ್ಲಿವರೆಗೆಪ್ಪ ಅಂದ್ರೆ ತಮ್ಮ ಮಕ್ಕಳು, ತಮ್ಮ ಅಳಿಯಂದರು, ತಮ್ಮ ಮಗಳು, ತಮ್ಮ ಮನೆತನಕ್ಕೋಸ್ಕರ, ಇವನ್ ಅವ್ರ ತಮ್ಮರಿಗೆ ಕೂಡ ಮಂತ್ರಿ ಪದವಿ ಸಹಾಯ ಸಿಕ್ಕಿರಲ್ಲ. ಅಲ್ಲಿ ಅಂತ ಒಂದು ಸ್ವಾರ್ಥಕ್ಕೆ ನಿಂತು ಬಿಟ್ಟಿದ್ದಾರೆ. ಇದು ಇಡೀ ಸಮಾಜನೇ ತಲೆ ತಗ್ಗಿಸುವಂತ ಒಂದು ವಿಷಯ ಇದು. ಬರೀ ನಾನು ಇದು ಒಬ್ಬರಿಗೆ ಅಂತ ಹೇಳ್ತಾ ಇಲ್ಲ, ಇದು ಎಲ್ಲ ಸಮಾಜಗಳಿಗೆ ಈ ಸಮಸ್ಯೆ ಇದೆ. ಸಹಜವಾಗಿ ಎಲ್ಲರೂ ತಮ್ಮ ಮೂಲವಾಗಿ ಏನು ತಾವು ಪಾಲಿಸ್ಕೊಂಡು ಬರ್ಬೇಕು. ಧಾರ್ಮಿಕ ವ್ಯಕ್ತಿ ಆದರೂ ಅವ್ರದ್ದೇ ಆದ ಧಾರ್ಮಿಕ ಕ್ರಿಯೆಗಳಿರ್ತಾವೆ. ಅದನ್ನು ಬಿಟ್ಟು ಎಲ್ಲರೂ ವೈದಿಕ ಧರ್ಮಕ್ಕೆ ತಲೆಬಾಗ್ತಾ ಇರೋದು ಸಹಜವಾಗಿ ಒಂದು ಚಿಂತೆ ಮಾಡೋದು ಅನ್ಸುತ್ತೆ. ಸರ್, ನಾವು ಇಲ್ಲಿವರೆಗೂ ಪ್ರಮುಖ ಅಂದರೆ ನಾವು ಮುಂದುವರೆದ ಅಥವಾ ಶಕ್ತಿಶಾಲಿ ಬಲಶಾಲಿ ಜಾತಿಗಳೇ ಹೆಚ್ಚಿಗೆ ಅಧಿಕಾರ ಪಡಿತಾ ಇದ್ವು ಅಂತ ಕೇಳ್ತಾ ಇದ್ವಿ. ಇದ್ರಲ್ಲಿ ಮಹಿಳೆಯರಿಲ್ಲ ಅನ್ನೋದ್ರ ಜೊತೆಗೆ ಇದರಲ್ಲಿ ಯಾರೂ ಬ್ರಾಹ್ಮಣ ಸಚಿವರು ಇಲ್ಲ, ಬ್ರಾಹ್ಮಣರಿಗೂ ಇಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಈ ಸಚಿವ ಸಂಪುಟದಲ್ಲಿ. ಪ್ರಥಮ ಬಾರಿಗೆ 3 ಜನ ಮುಸ್ಲಿಮರಿಗೆ ಅಂದರೆ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಕೊಡಲಾಗಿದೆ, 10 ಜನ ದಲಿತರಿಗೆ, ಲಿಂಗಾಯತರು 7 ಜನ ಇದ್ದರೆ ಒಕ್ಕಲಿಗರು 6 ಜನ ಇದ್ದಾರೆ. ಹಿಂದುಳಿದ ಜಾತಿಗಳಂತ ಏನು ಹೇಳ್ತಾ ಇದ್ದಾರೆ, 54% ಜನ ಕರ್ನಾಟಕದಲ್ಲಿ OBC ಬರ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಕೇವಲ 6 ಜನಕ್ಕೆ ಮಾತ್ರ ಹಿಂದುಳಿದರಿಗೆ ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಶ್ನೆಗಳಿದಾವೆ ನಾನು, ಆದರೆ ಒಟ್ಟಾರೆ ಇದನ್ನು ಹೇಳಿ ಆಮೇಲೆ ಹಿಂದುಳಿದವ್ರ ಬಗ್ಗೆ ಮಾತಾಡೋಣ ಅಂತ. ಈ ಕಾಂಬಿನೇಷನ್ ನೋಡಿದರೆ ಡಿ ಕೆ ಶಿವಕುಮಾರ್ ಅವ್ರ ಕಾಂಬಿನೇಷನು, ಹೈಕಮಾಂಡ್ ಒಪ್ಪಿಗೆ ಕೊಟ್ಟ ಕಾಂಬಿನೇಷನ್ ನೋಡ್ತಾ ಇದ್ರೆ ಏನು ಅನ್ನಿಸ್ತಾ ಇದೆ ನಿಮ್ಗೆ? ಹೊಸ ಕಾಂಬಿನೇಷನ್ ಮಾಡಲಿಕ್ಕಾಗಿ ಕಾಂಗ್ರೆಸ್ ಪ್ರಯತ್ನ ಮಾಡಿದೆ ಅಂತ ಅನಿಸ್ತಾ ಇದೆಯಾ? ಕಾಂಬಿನೇಷನ್ ಮಾಡೋಕ್ಕೊಂದು ಪ್ರಯತ್ನ ಮಾಡಿದೆ, ಮತ್ತು DKC ಅವ್ರ ಮೇಲೆ ಒಂದು ನಿಯಂತ್ರಣ ಸಾಧಿಸೋಕ್ಕೂ ಕೂಡ ಒಂದು ಪ್ರಯತ್ನ ನಡೆದಿದೆ. ಅದು DKC ಅವ್ರಿಗೆ ಅಧಿಕಾರ ಹಸ್ತಾಂತರದ ಬಗ್ಗೆ ಏನು ಶಂಕೆಗಳಿತ್ತು, ಆ ಕಾರಣದಿಂದ ಅವ್ರು ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೂ ಕೂಡ ಒಬ್ಬ ಮುಖ್ಯಮಂತ್ರಿಯನ್ನು ತುಂಬ ನಿಯಂತ್ರಣ ಮಾಡೋದು ಕೂಡ ಪ್ರಜಾಸತ್ತಾತ್ಮಕವಾಗಿ ಒಳ್ಳೆ ವಿಚಾರ ಅಲ್ಲ. ಅದನ್ನು ತುಂಬ ಅಸಹಾಯಕ ಅಥವಾ ದುರ್ಬಲನನ್ನಾಗಿ ಮಾಡೋದು ಕೂಡ, ಯಾವುದೋ ಒಬ್ಬ ವ್ಯಕ್ತಿಗೆ ನೀವು ವಿಶ್ವಾಸ ಇಟ್ಟು ನೇತೃತ್ವ ಕೊಟ್ಟರೆ ಸ್ವಲ್ಪ ಸ್ವತಂತ್ರವನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಸೊ ಆ ಥರ ಪೂರ್ತಿ ನಿಯಂತ್ರಣ ಮಾಡಿ ಕೈಗೊಂಬೆ ಮಾಡ್ಕೊಳ್ಳೋದು ಕೂಡ ಸರಿಯಾಗೋದಿಲ್ಲ. ಈ ಕಾಂಬಿನೇಷನ್ ಹೇಗೆ ಅನ್ಸುತ್ತೆ ಸರ್? ಇದು ಒಕ್ಕಲಿಗರು ಮತ್ತು ಲಿಂಗಾಯತರಿಗಿಂತ ಅವರಷ್ಟೇ ಸಮಸಮಾನವಾಗಿ ಹಿಂದುಳಿದರಿಗೆ ಕೊಟ್ಟಿದ್ದಾರೆ, ಮತ್ತು ಅಲ್ಪಸಂಖ್ಯಾತರಿಗೆ ಈ ಸಲ 3 ಸಚಿವ ಸ್ಥಾನ ಸಿಕ್ಕಿದೆ. ಬ್ಯಾಲೆನ್ಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಬಟ್ ಅಲ್ಪಸಂಖ್ಯಾತರಿಗೆ ಈಗ ಕಳೆದ 3 ತಿಂಗಳು ದಾವಣಗೆರೆ ಬೈ ಎಲೆಕ್ಷನ್ ಆದ ನಂತರ ಇದರಲ್ಲಿ ಅಲ್ಪಸಂಖ್ಯಾತರಲ್ಲಿ ಒಂದು ಅಸಮಾಧಾನ ಭುಗಿಲೆದ್ದಿತ್ತು. ಅದರಲ್ಲಿ ನಮ್ಮ ಜಮೀರ್ ಖಾನ್ ಅವ್ರದ್ದು ಇರ್ಬೋದು. ಆಮೇಲೆ ದಾವಣಗೆರೆ ಟಿಕೆಟನ್ನು ಒಬ್ಬ ಮುಸಲ್ಮಾನರಿಗೆ ಕೊಡಬೇಕು, ಶಾಮನೂರು ತೀರೋದ ಮೇಲೆ ಮುಸಲ್ಮಾನರಿಗೆ ಕೊಡಬೇಕು, ಅವ್ರು ಬಲಗೈಯ ಕೆಲಸ ಮಾಡಿದವರಲ್ಲಿ ಮುಸಲ್ಮಾನ ಅಭ್ಯರ್ಥಿ ಕೊಡಬೇಕು ಅನ್ನೋ ನ್ಯಾಯಯುತವಾದ ಬೇಡಿಕೆ ಇತ್ತಲ್ಲಿ. ಆ ಬೇಡಿಕೆನ ಕಾಂಗ್ರೆಸ್ ಈಡೇರಿಸಲಿಲ್ಲ. ಮತ್ತೆ ಕಡೆಗೆ ಶಾಮನೂರು ಫ್ಯಾಮಿಲಿಗೆ ಕೊಟ್ಟರು. ಶಾಮನೂರು ಫ್ಯಾಮಿಲಿನಲ್ಲೂ ಒಬ್ಬರು ಸಂಸತ್ ಸದಸ್ಯರಿದ್ದಾರೆ, ಒಬ್ಬರು ಸಚಿವರಿದ್ದರು, ಮತ್ತು ಮಗನಿಗೆ ಕೊಟ್ಟರು. ಸೊ ಒಂದು ಕುಟುಂಬದಲ್ಲಿ, ಒಂದು ಕುಟುಂಬ, ಅದು ಅವಿಭಕ್ತ ಕುಟುಂಬನೂ ಅಲ್ಲ, ಒಂದು ಕುಟುಂಬ ಅಂದರೆ ತಂದೆ ತಾಯಿ ಮಕ್ಕಳು. ಸೊ ಆ ಥರ ಕೊಡೋದು ಅದು ಸರಿ ಇರಲಿಲ್ಲ. ಆಗ ಸಿಡಿದೆದ್ದಿದ್ದು ಮುಸಲ್ಮಾನ ಅಸಮಾಧಾನ ಅಥವಾ ಒಂದು ಬಂಡಾಯ, ಅದ್ರ ಜೊತೆಗೆ ಬೇರೆದೆಲ್ಲ ಇಶ್ಯೂಗಳು ಬಂತು.
ನೀವು ಎಷ್ಟು ಕೊಡ್ತೀವಿ ಅಂತಂದು ಮುಸಲ್ಮಾನ್ ಅಭಿವೃದ್ಧಿಗೆ ಬಜೆಟಲ್ಲಿ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರಿ, ಎಷ್ಟು ಕೊಟ್ಟಿದ್ದೀರಿ, ಮತ್ತು ನಮ್ಗೆ ಏನು ಪ್ರಾತಿನಿಧ್ಯ ಕೊಟ್ಟಿದ್ದೀರಿ, ಈ ಥರ ಹಲವಾರು ವಿಚಾರಗಳು ನಾವು ಇದರಲ್ಲಿ ಬಜೆಟಲ್ಲಿ ಕೊಟ್ಟಿದ್ದ ಆಶ್ವಾಸನೆಗಳು, ಬೇರೆ ಆಶ್ವಾಸನೆಗಳು ಕೂಡ ಈಡೇರಿಸಿಲ್ಲ ಅಂತಂದೇಳಿ ಭಾಳ ದೊಡ್ಡ ಒಂದು ಅಸಮಾಧಾನ, ನ್ಯಾಯಬದ್ಧವಾದ ಅಸಮಾಧಾನ ಸ್ಫೋಟ ಆಗಿತ್ತು. ಈಗ ಆನಂತರ ಜಮೀರ್ ಖಾನ್ನ ಪಕ್ಷದಿಂದ ಹೊರಹಾಕ್ತೀವಿ ಅಂತ ಅನ್ನೋ ಥರದ್ದು ಕೂಡ ಮಾತು ಬಂದು ಅದು ಭಾಳ ದೊಡ್ಡ ಅಸಮಾಧಾನ ಆಗಿತ್ತು ಸರ್. ಅದರ ಜೊತೆಗೆ ಅವರು ಎಷ್ಟು ಜನನ ಗೆಲ್ಲಿಸಿದ್ದಾರೆ, ಅವರು ಎಷ್ಟು ಓಟ್ ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕನಾಗಿ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ಅವರಿಗೆ ಸಿಕ್ಕಿಲ್ಲ ಅಂತ ಅನ್ನೋದು ನ್ಯಾಯವಾದದ್ದು. ಅದನ್ನು ತಣಿಸುವಂಥ ಪ್ರಯತ್ನ ಇದರಲ್ಲಿ ನಡೆದಿದೆ. ಅದು ನ್ಯಾಯಬದ್ಧವಾದ್ದು ಮತ್ತು ಒಳ್ಳೆಯ ಕೆಲಸ ಅದನ್ನು ಮಾಡಿರೋದು ಕೂಡ. ಈಗ 3 ಜನ ಮಂತ್ರಿಗಳು ಮತ್ತು ಸಭಾಪತಿ ಸ್ಥಾನನೂ ಕೂಡ ಅವ್ರಿಗೆ ಸಿಕ್ಕಿದೆ. ಮತ್ತು ಇನ್ನೂ ಬೇರೆ ಬೇರೆದು ಕೂಡ ಐ ಥಿಂಕ್ ಮಂಡಳಿಗಳು, ನಿಗಮಗಳ ಸ್ಥಾನ ಕೂಡ ಸಿಗುತ್ತೆ. ಪಾಟೀಲ್ ರೈಲಿ ಇಂಪಾರ್ಟೆಂಟ್ ಏನಂದರೆ ವಿಭಾಗಗಳ ಪ್ರಕಾರ ನಾವು ನೋಡ್ತಾ ಇದ್ದರೆ ಬೆಂಗಳೂರು ವಿಭಾಗಕ್ಕೆ 10 ಸಚಿವ ಸ್ಥಾನಗಳು ಸಿಕ್ಕಿದೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ. ಮೈಸೂರು ವಿಭಾಗಕ್ಕೆ 6, ಬೆಳಗಾವಿ ವಿಭಾಗಕ್ಕೆ 6, ಕಲಬುರಗಿ ವಿಭಾಗಕ್ಕೆ 6. ಆದರೆ ಮಧ್ಯ ಕರ್ನಾಟಕ ಮತ್ತು ಕರಾವಳಿ ತುಂಬ ನೆಗ್ಲೆಕ್ಟ್ ಆಗಿದೆ ಅನ್ನೋದು ಮತ್ತೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕರಾವಳಿ ಕೇವಲ ಒಬ್ಬರು UT ಖಾದರ್ ಇದ್ದಾರೆ, ಮಧ್ಯ ಕರ್ನಾಟಕದಲ್ಲಿ 4 ಜನ ಸಚಿವರಿದ್ದಾರೆ. ಇದು ಬ್ಯಾಲೆನ್ಸ್ ಮಾಡಲಿಕ್ಕೆ ಸರಿಯಾದ ರೀತಿ ಅಂತ ಅನ್ಸುತ್ತಾ? ಇಲ್ಲ, ಇವರು ಕಾಂಗ್ರೆಸ್ನವರು ನನಗನ್ಸಿದ ಮಟ್ಟಿಗೆ ಕರಾವಳಿಯನ್ನು BJPಗೆ ದತ್ತು ಕೊಡುವಂಥ ಸ್ಥಿತಿ ಕಾಣ್ತಾ ಇದೆ. ಯಾಕಂದರೆ ಅಲ್ಲಿ BJP ಸ್ಟ್ರಾಂಗ್ ಇದೆ, ಹಿಂದುತ್ವ ಸ್ಟ್ರಾಂಗ್ ಇದೆ ಅನ್ನೋ ಕಾರಣದಿಂದ ಅಲ್ಲಿ ಇರುವಂಥ ಒಬ್ಬನ ಅಲ್ಲಿ ಆ ಹಿಂದುತ್ವ ಅಥವಾ BJP ಜೊತೆ ಬಡ್ದಾಡುವಂಥ ಒಬ್ಬ ವ್ಯಕ್ತಿಯನ್ನು ಇವರು ಆರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈವನ್ ಅವರು ಖಾದರ್ ಅವರಿಗೆ ಕೊಟ್ಟರೂ ಕೂಡ ಅವರು ಕೂಡ ಸಾಫ್ಟ್ ಮುಸ್ಲಿಮ್ರಂತಲೇ ಏನೋ ಕೇಳ್ಬಲ್ಟೆ ನಾನು. ಅಷ್ಟೊಂದು ಉಗ್ರವಾಗಿ ಅಲ್ಲಿ ಅಲ್ಲಿ ನಡೀತಾ ಇರುವಂಥ ಸಮಸ್ಯೆಗಳೇನಿದಾವಲ್ಲ ಅದನ್ನು ಸರಿಯಾಗಿ ಅವರು ನೋಡ್ತಾ ಇಲ್ಲ, ನಿಭಾಯಿಸ್ತಾ ಇಲ್ಲ ಅನ್ನುವಂಥ ಒಂದು ಇದನ್ನು ಕೇಳಿದ್ದೆ ನಾನು. ಇಂಥ ಸ್ಥಿತಿಯಲ್ಲಿ ನನ್ನ ಲೆಕ್ಕದಲ್ಲಿ ನೀವು 15% ದಲಿತರು ಮುಸ್ಲಿಮರಿದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳಿದಾಗ ನೀವು ಅಷ್ಟೇ ಪರ್ಸೆಂಟು ಲಿಂಗಾಯತರು ಕೂಡ 15% ಇದ್ದಾರೆ. ಲಿಂಗಾಯತರಿಗೆ ನೀವು 17 ಸ್ಥಾನ ಕೊಡ್ತೀರಿ. ಆ ಲೆಕ್ಕದಲ್ಲಿ ನೋಡಿದರೆ ನೀವು ಇನ್ನೂ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಹೆಚ್ಚಿಗೆ ಕೊಡ್ಬೇಕು. ಲಿಂಗಾಯತರೇನು 15% ಇಲ್ಲ ಬಿಡಿ ಸರ್. ಅಲ್ಲ 17% ಇದ್ದಾರೆ. ಅದು ಇತ್ತೀಚೆಗೆ ಏನಾಗಿದೆ ನಿಮಗೆ ನಿಮಗೆ ತಪ್ಪು ಕಲ್ಪನೆಗಳನ್ನು ಹೇಳ್ತೀನಿ. ಅಲ್ಲಿ ಏನಾಗಿದೆ ಅಂದ್ರೆ ನೀವು ಲಿಂಗಾಯತರಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ವಿಭಜನೆ ಮಾಡ್ತಾ ಇದ್ರಿ. ಟೋಟಲಿ ನೀವು ಅಂದ್ರೆ ಪತ್ರಿಕಾಕರ್ತರು ಯಾರನ್ನ ನೀವು ಲಿಂಗಾಯತರು ಅಂತೀರಿ ಮೊದಲು ಅದನ್ನ ಹೇಳಿ ನನಗೆ. ನೀವು ಲಿಂಗಾಯತರಂತ ಯಾರನ್ನು ಗುರುಸ್ತಿರ್ತೀರಿ? ನಾನು ಲಿಂಗಾಯತರಂದ್ರೆ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಸಮಾಜಗಳು ಲಿಂಗಾಯತರು ಅಂತ ಹೇಳ್ತೀನಿ. ಯಾರು ಹಿಂದೂ ಧರ್ಮವನ್ನು ಪಾಲಿಸ್ತಾ ಇದಾರಲ್ಲ ಅವ್ರನ್ನ ಬಿಟ್ಟು ಉಳಿದ ಲಿಂಗಾಯತರಲ್ಲಿ ನೀವು ಹೇಳ್ತಿರಲ್ಲ ಇದರಲ್ಲಿ ಎಷ್ಟೋ ಜನ ಇದರಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಎಷ್ಟು ಹಿಂದೂ ಧರ್ಮ ಪಾಲಿಸ್ತಾ ಇರೋರಲ್ಲಿ ನಿಮ್ಮ ಯಾರು ಸಚಿವರಾಗಿರಲ್ಲ ಆ ಲಿಂಗಾಯತರಿದ್ದಾರೆ. ಅದನ್ನು ಹೇಳ್ತೀನಿ ನಾನು. ಈಗ ಜಿ ಪರಮೇಶ್ವರನು ಲಿಂಗಾಯತ್ ಅಂತ ಹೇಳ್ತೀನಿ ನಾನು. ಈ ಪ್ರಿಯಾಂಕಾ ಖರ್ಗೆನು ಲಿಂಗಾಯ್ತು, KH ಮುನಿಯಪ್ಪ ಲಿಂಗಾಯ್ತು, ಬಸಂತಪ್ಪ ಲಿಂಗಾಯ್ತು. ಬಸಂತಪ್ಪ ನಿನ್ನೆ ಬಸವಣ್ಣವ್ರ ಹೆಸರಿನಲ್ಲಿ ಓದ್ ತಗೊಂಡ್ರು. ಅವಾಗ ಇವರು ಸುಮ್ಮನೆ ಇದ್ರು, ಯಾರು ನಮ್ಮ ರಾಷ್ಟ್ರಪತಿ ರಾಜ್ಯಪಾಲರು ಸುಮ್ಮನೆ ಇದ್ರು. ಅದನ್ನೇ ಮತ್ತೊಬ್ರು ಯಾರೋ ಓದ್ ತಗೊಳಕ್ ಹೋದಾಗ ಅಬ್ಜೆಕ್ಷನ್ ಮಾಡಿದ್ರು. ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ ಯಾವಾಗಾದ್ರು. ಆದ್ರೆ ಆ ದೃಷ್ಟಿಯಲ್ಲಿ ನೋಡಿದಾಗ ಇಡೀ ಕರ್ನಾಟಕದಲ್ಲಿ ಇರುವಂತ 70% 80% ಲಿಂಗಾಯತರೇ ಇದ್ದಾರೆ. ನಾವು ಏನ್ ಮಾಡ್ತಾ ಇದೀವಿ, ಇತ್ತೀಚಿನ ಲಿಂಗಾಯತರು ಮಾತ್ರ ಲಿಂಗಾಯತರು, ಪಂಚಮಸಾಲಿಗಳು ಮಾತ್ರ ಲಿಂಗಾಯತರು, ಸಾದರ್ ಮಾತ್ರ ಲಿಂಗಾಯತರು, ಬಣಜಿಗರು ಮಾತ್ರ ಲಿಂಗಾಯತರು, ಜಂಗಮರ ಮಾತ್ರ ಲಿಂಗಾಯತರು. ಕೋಟೆ ಕಟ್ಟೆ ಆಗ್ಬಿಟ್ಟಿದೆ. ಇವತ್ತು ಆ ಕೋಟೆಯನ್ನು ಕೆಡಬೇಕಾಗಿದೆ. ಎಷ್ಟು ದಿನ ಆ ಕೋಟೆಯಲ್ಲಿ ಇರ್ತೀರಿ? ಒಮ್ಮೆ ಬುದ್ಧಿ ಬಂದ ನಂತರ ಆದ್ರೂ ಆ ಕೋಟೆ ಸರಿ ಇಲ್ಲ ಅಂತಾದ್ರೂ ಕೆಡಬೇಕಲ್ಲ. ನೀವು ಹೋರಾಟ ಪ್ರತ್ಯೇಕ ಹೋರಾಟ ಎಲ್ಲಿ ಹೋಯ್ತು? ಪ್ರತ್ಯೇಕ ಧರ್ಮದ ಹೋರಾಟ ಎಲ್ಲಿಗೆ ನಿಂತು? ಪ್ರತ್ಯೇಕ ಧರ್ಮದ ಹೋರಾಟ ನಡೀತಾ ಇದೆ. ಎಲ್ಲಿದೆ ಅದು? ಅಲ್ಲ, ಅದು ಒಳಗಡೆ ಇದೆ. ಅದು ಒಳಗಡೆ ಇದೆ. ರಸ್ತೆಯಲ್ಲಿ ಬಂದು ಇದು ಮಾಡೋದಕ್ಕಿಂತ ನಾವು ಒಳಗಡೆ ನಡೀತಾ ಇದೆ. ನಾವು ಅವತ್ತಿನಕ್ಕಿಂತ ಇವತ್ತಿಗೆ ತುಂಬಾ ಬಲಶಾಲಿ ಆಗಿದ್ದೀವಿ. ಅದನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಈ ಪ್ರಶ್ನೆ ಕೇಳ್ತೀರಿ ಅಂತ ಗೊತ್ತಿರಲಿಲ್ಲ ನನಗೆ, ಆದ್ರೆ ಸಡನ್ ಆಗಿ ನೀವು ಪ್ರಶ್ನೆ ಕೇಳಿದ್ರಿ. ಆದ್ರೆ ಒಟ್ಟಾರೆಗೆ ಹೇಳ್ಬೇಕಂದ್ರೆ ನೀವು ಅದಕ್ಕಿಂತ ಪ್ರಬಲವಾಗಿದ್ದೀವಿ ಇವತ್ತು. ಯಾಕಂದ್ರೆ ಅವತ್ತು ಕೇವಲ ನಾವು ಒಂದು 20-25 ಸಾವಿರದ ಹಾರ್ಡ್ಕೋರ್ ಲಿಂಗಾಯತರು ಇರಬೇಕಾದ್ರೆ ಇವತ್ತಿಗೆ ನಮ್ಮ ಲಿಂಗಾಯತ ಜನಸಂಖ್ಯೆ ನನಗನ್ಸಿದ ಮಟ್ಟಿಗೆ ತುಂಬಾ 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 ವೃದ್ಧಿಯಾಗಿದೆ. ಈ ಲಿಂಗಾಯತ ಮನೋಭಾವದ ಪ್ರತ್ಯೇಕ ಧರ್ಮದ ಮನೋಭಾವ ಅಥವಾ ನಾವೆಲ್ಲರೂ ಒಂದು ಅನ್ನೋ ಮನೋಭಾವ ಇವತ್ತಿಗೆ ತುಂಬಾ ಹೆಚ್ಚಾಗಿದೆ. ಅದನ್ನು ಬಿಡೋಣ. ಈಗ ನೀವು ಲಿಂಗಾಯತರ ಬಗ್ಗೆ ನನಗೊಂದು ಪ್ರಶ್ನೆ ಕೇಳಿದ್ರಿ. ಎಷ್ಟು ಜನ ಲಿಂಗಾಯತರಂದ್ರೆ ಯಾರು ಮುಖ್ಯವಾಗಿ?
ಇಲ್ಲಿ ಒಂದು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಲಿಂಗಾಯತರಿಗೆ ಮಾತ್ರ ಸಾಮಾಜಿಕ ನ್ಯಾಯ ಆಗುತ್ತಾ? ನೀವು ಈ ಗೌಡ್ರಿಗೆ ಯಾಕೆ ಸಾಮಾಜಿಕ ನ್ಯಾಯ ಮಾಡ್ತಾ ಇಲ್ಲಿ? ಫಾರ್ ಎಕ್ಸಾಂಪಲ್, ಇಲ್ಲೊಂದು ಗೌಡ್ರ ಲಿಸ್ಟ್ ಇದೆ. DK ಶಿವಕುಮಾರ್ ಗಂಗಟ್ಕರ್ ಒಕ್ಕಲಿಗರು, ಅಲ್ಲಿಂದ ಚಲುವರಾಯಸ್ವಾಮಿ ಗಂಗಟ್ಕರ್ ಒಕ್ಕಲಿಗರು, ನಂತರ SC ಬಾಲಕೃಷ್ಣ ಗಂಗಟ್ಕರ್ ಒಕ್ಕಲಿಗರು, KM ಶಿವಲಿಂಗೇಗೌಡರು ಗಂಗಟ್ಕರ್, ರಾಮಲಿಂಗಾರೆಡ್ಡಿ ಮತ್ತೆ ಕೃಷ್ಣ ಬೈರೇಗೌಡರನ್ನು ಬಿಟ್ರೆ 4 ಜನ ಗಂಗಟ್ಕರ್ ಒಕ್ಕಲಿಗರು. ಅವರಲ್ಲಿ ಸಬ್ ಕಾಸ್ಟ್ಗಳನ್ನು ನೋಡೋದಿಲ್ಲ. ಆದ್ರೆ ಲಿಂಗಾಯತರಲ್ಲಿ ನೀವು ಸಬ್ ಕಾಸ್ಟ್ ನೋಡ್ತೀರಿ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಇವತ್ತಿಗೆ ಇಷ್ಟೊಂದು ಅವನತಿಗೆ ಹೋಗಬೇಕಾದ್ರ ಕಾರಣದಿಂದ ಅಲ್ಲಿ ಬಹುಸಂಖ್ಯಾತ ಇರುವಂತ ಲಿಂಗಾಯತರ, ನೀವೇನು ಲಿಂಗಾಯತರ ಅಂತ ಹೇಳ್ತಿರಲ್ಲ, ಸಂಖ್ಯಾತ ಆ ಲಿಂಗಾಯತರನ್ನು ಬಿಟ್ಟು ಅಲ್ಲಿ ಸಾಮಾಜಿಕ ನ್ಯಾಯ ಇದು ಮಾಡ್ತಾ ಇದೀರಿ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಲಿಂಗಾಯತರಲ್ಲಿ ಅಂದ್ರೆ ನಿಮ್ ಪ್ರಕಾರ ಪಂಚಮ ಸಾಲರಿಗೆ ಹೆಚ್ಚಿಗೆ ಸ್ಥಾನ ಕೊಡ್ಬೇಕಾಯ್ತು? ಅಲ್ಲ, ನನ್ನ ಪ್ರಕಾರ ಅಲ್ಲ, ಜನಸಂಖ್ಯೆ ಆ ತರ ಇದೆ. ನಾನು ಬರೀ ಕೇವಲ ಇದ್ರಲ್ಲಿ ಮಾತ್ರ ಹೇಳ್ತಾ ಇಲ್ಲ. ನಾನು ಮುಸ್ಲಿಂ ಸಮಾಜಕ್ಕೂ ಕೂಡ ಹೆಚ್ಚಿಗೆ ಕೊಡ್ರಿ ಅಂತ ಹೇಳ್ತೀನಿ, ದಲಿತ ಸಮಾಜಕ್ಕೂ ಕೂಡ ಹೆಚ್ಚಿಗೆ ಕೊಡ್ರಿ ಅಂತ ಹೇಳ್ತೀನಿ. ಅದರ ಅರ್ಥ ಲಿಂಗಾಯತರಲ್ಲಿ ಮಾತ್ರ ನೀವು ನೋಡಿ ಅಲ್ಲ, ಇರೋದೇ 34 ಸ್ಥಾನಗಳು. ನೀವು ಆ ಪ್ರಶ್ನೆಗಳನ್ನು ಹಾಕೋಕ್ಕಿಂತ ಮುಂಚೆ ನೀವು ಹೇಳ್ತೀರಿ, ಇಲ್ಲಿ ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಇಲ್ಲಿ ಸಾಮಾಜಿಕ ನ್ಯಾಯ ಆಲ್ಮೋಸ್ಟ್ 60 to 70% ಪಂಚಮಸಾಲಿಗಳು ಲಿಂಗಾಯತರಂದ್ರೆ, ಮೂಲ ಲಿಂಗಾಯತರಂದ್ರೆ ಪಂಚಮಸಾಲಿಗಳು. ನಾನು ಅದ್ರ ಮೇಲೆ ಒಂದು ಪುಸ್ತಕ ಬರಿತಾ ಇದ್ದೀನಿ. ಅಲ್ಲ, ನೀವು ಆಗಲೇ ಹೇಳಿದ್ರೆ ಎಲ್ಲರೂ ಲಿಂಗಾಯತರಂತೆ, ಈಗ ಮೂಲ ಲಿಂಗಾಯತರ ಪಂಚಮಸಾಲಿಗಳು ಕಾಂಟ್ರಡಿಕ್ಷನ್ ಆಗತ್ತೆ ಇದು. ಈಗ ನೀವು ಸ್ವಲ್ಪ ಏನಾಗುತ್ತೆ ಅಂದ್ರೆ, ನಾನು ಯಾವ ಸಬ್ಜೆಕ್ಟ್ ಮೇಲೆ ಇದು ಮಾಡ್ತೀನಿ ಅದ್ರ ಬಗ್ಗೆ ಅನ್ನೆಸರಿ ಪ್ರಶ್ನೆ ಕೇಳಿದಾಗ ನಾನು ಡೈಲ್ಯೂಟ್ ಆಗಿಬಿಡ್ಬೇಕಾಗತ್ತೆ. ಈಗ ನೀವು ಲಿಂಗಾಯತರ ಬಗ್ಗೆ ಲಿಂಗಾಯತರಂತ ಹೇಳಿ 7 ಜನರ ಹೆಸರು ಹೇಳಿದ್ರಿ. ಇದರಲ್ಲಿ MB ಪಾಟೀಲ್ ಕುಡುವಕ್ಕಲಿಗೆ ಲಿಂಗಾಯತ, ಈಶ್ವರ ಖಂಡ್ರೆ ಬಣಜಿಗೆ ಲಿಂಗಾಯತ, ಬಸವರಾಜ ರಾಯರೆಡ್ಡಿ ರೆಡ್ಡಿ ಲಿಂಗಾಯತ, ವಿಜಯಾನಂದ ಕಾಶ್ಯಪ್ನವರು ಪಂಚಮಸಾಲಿ ಲಿಂಗಾಯತು, ಲಕ್ಷ್ಮಣ ಸವದಿ ಗಾಣಿಗೆ ಲಿಂಗಾಯತು, ಶರಣ ಪ್ರಕಾಶ್ ಪಾಟೀಲ್ ಬಣಜಿಗೆ ಲಿಂಗಾಯತು. ಆದ್ರೆ ಬಣಜಿಗೆ ಲಿಂಗಾಯತರಲ್ಲಿ 2 ಇದಾವೆ. ಅದು ಒಂದು ಶೀಲವಂತ ಬಣಜಿಗರು, ಇನ್ನೂ ಒಂದು ಹೇಳ್ತೀನಿ ಅದು ಆ ಬಣಜಿಗರಿದ್ದಾರೆ. SS ಮಲ್ಲಿಕಾರ್ಜುನ ಸಾದರ ಲಿಂಗಾಯತು. ಹಾಗೆ ನೋಡಿದಾಗ ನೀವು ಪಂಚಮಸಾಲಿ ಲಿಂಗಾಯತರು ಅತಿ ಸಂಖ್ಯೆಯಲ್ಲಿ ಲಿಂಗಾಯತರ ಸಮಾಜದಲ್ಲಿ, ನೀವು ತಿಳ್ಕೊಂಡಿರುವಂಥ ಲಿಂಗಾಯತ ಸಮಾಜದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರೋದು ಪಂಚಮಸಾಲಿ ಸಮಾಜಕ್ಕೆ. ಅಲ್ಲಿ ನೀವು ಕೊಡ್ತಾ ಇಲ್ಲ. ಆದರೆ BJP ಅವರು ಏನು ಮಾಡ್ತಾ ಇದ್ದಾರೆ, 4ರಿಂದ 5 ಪಂಚಮಸಾಲಿ ಮಂತ್ರಿಗಳನ್ನು ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದು ಸಮಸ್ಯೆ ಆಗ್ತಾ ಇರೋದೇ ಇಲ್ಲಿ. ಲಿಂಗಾಯತರು ಕಳೆದ ಇದು ಸಿದ್ದರಾಮಯ್ಯ ಸರ್ಕಾರದಲ್ಲಿ 2 ಮಂತ್ರಿಗಳಿದ್ರು. ಒಬ್ರು ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನೊಬ್ರು ಶಿವಾನಂದ ಪಾಟೀಲ್ ಅಂತ ಹೇಳಿ 2 ಮಂತ್ರಿಗಳಿದ್ರು. ಇವತ್ತಿಗೆ ಲಿಂಗಾಯತರು ಇಲ್ಲಿ ಬೇಕಾದಷ್ಟು ಜನ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರು, ಶಿವಾನಂದ ಪಾಟೀಲ್ ಇದ್ರು, ಅಲ್ಲಿಂದ ಕಾಶಪ್ಪನವರು ಅವ್ರಿಗೆ ಮಂತ್ರಿ ಕೊಟ್ಟಿದ್ರಿ. ಕುಲಕರ್ಣಿ ಇದ್ರು, ಪಾಪ ಅವ್ರು ನಿನ್ನೆ ಹೊರಗೆ ಬಂದಿದ್ದಾರೆ. MY ಪಾಟೀಲ್ ಅಂತ ಭಾಳ ಹಿರಿಯರಿದ್ರು. BR ಪಾಟೀಲ್ ಇದ್ರು, ಗುಲ್ಬರ್ಗದಿಂದ BR ಪಾಟೀಲ್ ಇದ್ರು. ಅಲ್ಲಿಂದ ರಾಜು ಕಾಗೆ ಅಂತಿದ್ರು. ಇನ್ನೂ ಲಿಸ್ಟ್ ಇದೆ. ಇಂಥ ಪಂಚಮಸಾಲಿಗಳೆಲ್ಲರನ್ನೂ ಬಿಟ್ಟು ಒಬ್ಬ ಪಂಚಮಸಾಲಿಗೆ ನೀವು ಕೊಡ್ತಾ ಇದ್ದೀರಿ. ಯಾಕೆ? ನೀವು ಸಾಮಾಜಿಕ ನ್ಯಾಯ ಎಲ್ಲ ಕಡೆನೂ ಗಂಗಟ್ಕಾರಿಗೆ ಯಾಕೆ ಅಪ್ಲೈ ಮಾಡ್ತಾ ಇಲ್ಲ? ಇಲ್ಲಿ ಒಕ್ಕಲಿಗರಿಗೆ ನೀವು ಸಾಮಾಜಿಕ ನ್ಯಾಯ ಅಪ್ಲೈ ಮಾಡೋದಾದ್ರೆ ಒಕ್ಕಲಿಗರನ್ನು ಎಲ್ಲ ಸಮಾಜ, ಅಲ್ಲಿನೂ 4-5 ವಿಭಾಗಗಳಿದ್ದಾವೆ. ಎಲ್ಲ ವಿಭಾಗಕ್ಕೆ ಒಂದೊಂದು ಕೊಡಿ. ನೀವು ಯಾಕೆ ಗಂಗಟ್ಕಾರ ಒಕ್ಕಲಿಗೆ 4 ಕೊಟ್ಟು ಉಳಿದ ಒಕ್ಕಲಿಗರಿಗೆ ಅರ್ಧ ಕೊಡ್ತೀರಿ? ಅದನ್ನೇ ಕೂಡ ಇಲ್ಲಿನೂ ಮಾಡ್ಬೋದಲ್ಲ. ಈ ಪಂಚಮಸಾಲಿ ಸಮಾಜ ಹೆಚ್ಚಿಗಿದೆ ಅನ್ನೋ ಕಾರಣದಿಂದ ಈ ಸಮಾಜಕ್ಕೆ ಹೆಚ್ಚಿನ ಸ್ಥಾನ ಕೊಡ್ಬೋದಾಗಿತ್ತು. ಅವರ ಜನಸಂಖ್ಯೆ ಇದರಿಂದ ಕೇಳ್ತಾ ಇದ್ದೀನಿ ನಾನು. ಕರೆಕ್ಟ್ ಸರ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಐತಿದ್ರಿ. ಈಗ ಒಕ್ಕಲಿಗರು ಮತ್ತು ಲಿಂಗಾಯತರ ಸಮಸ್ಯೆ ಬಗ್ಗೆ ಪಾಟೀಲ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅಂದ್ರೆ ಒಕ್ಕಲಿಗರಿಗೆ 1 ಕೊಟ್ಟಿದ್ರೆ ಎಲ್ಲ ಗಂಗಡ್ಕರ್ ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಲಿಂಗಾಯತರಲ್ಲಿ ಪಂಚಮಸಾಲಿಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು. ಆದ್ರೇನೋ ಇದೇ ಮಾನದಂಡವನ್ನು ನಾವು ಬೇರೆದಕ್ಕೆ ಅಪ್ಲೈ ಮಾಡ್ತಾ ಇದ್ದಾರೆ. ನಾವು OBC ಲಿಸ್ಟ್ ನೋಡ್ತಾ ಇದ್ರೆ OBCಯಲ್ಲಿ ರಜಪೂತರು OBC ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮರಾಠನ OBC ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕರ್ನಾಟಕದಲ್ಲಿ OBCಗೆ 100ಕ್ಕಿಂತ ಹೆಚ್ಚು ಜಾತಿಗಳಿದ್ದಾವೆ. ತುಂಬ ಜಾತಿಗಳು ಇನ್ನೂವರೆಗೂ ಒಂದೇ ಒಂದು ಸ್ಥಾನಮಾನ ಸಿಕ್ಕಿಲ್ಲ. ಇವರು ಮತ್ತೆ ಇವರಿಗೆ ಕುರುಬರಿಗೆ ಅದೇ ಕೊಟ್ಟು 6 ಜನಕ್ಕೆ ನಾವು ಈ ಕೊಟ್ಟಿದ್ದೇವೆ ಅಂತ ಈಡಿಗರಿಗೆ ಕೊಟ್ಟಿದ್ದಾರೆ. ಮಂಕಾಳ ವೈದ್ಯ ಅವ್ರ ಹೆಸರನ್ನು ಹಾಕಿ ಕೊನೆ ಕ್ಷಣದಲ್ಲಿ ತೆಗೆದಿದ್ದಾರೆ. ಅಂದರೆ 4 ಗಂಟೆಗೆ ಒಂದು ಲಿಸ್ಟ್ ಬರುತ್ತೆ, 4:15 ಒಂದು ಬರುತ್ತೆ, 3 ಗಂಟೆಗೆ ಒಂದು ಬರುತ್ತೆ. ಹೈಕಮಾಂಡ್ ವಿಚಿತ್ರ ರೀತಿಯಲ್ಲಿ ಒರೆಸ್ತು. ಕೊನೆಗೆ ಇದ್ದ ಒಬ್ಬ ಮಹಿಳೆಯ ಹೆಸರನ್ನು ತೆಗೆದ್ರು, ಮಂಕಾಳ ವೈದ್ಯ ಅಂತ ತೆಗೆದು ಮಲ್ಲಿಕಾರ್ಜುನ ಅವ್ರನ್ನ ತಂದರು, ಮತ್ತೊಬ್ಬ ಲಿಂಗಾಯತಿಗೆ ಅವಕಾಶ ಮಾಡಿಕೊಟ್ರು. ಆಮೇಲೆ ಮಹಿಳೆಯನ್ನು ಲಿಸ್ಟ್ನಿಂದನೂ ಹೊರಗಿಟ್ರು. ಈ ರೀತಿಯಾದ ಇಷ್ಟು ಒಂದು ರೀತಿಯ ಒಳಪಂಗಡಗಳಿಗೆ, ಅಂದರೆ OBCಯ ಒಳಪಂಗಡಗಳಿಗೆ ಅನ್ಯಾಯ ಆಗ್ತದೆ ಅಂತ ಅನಿಸ್ತಾ ಇಲ್ವಾ? ದೇವರಾಜ್ ಅರಸ್ ಅವರ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲ ಜಾತಿಯ ಪ್ರಾತಿನಿಧ್ಯಗಳು ಒಂದು ಕಾಣಿಸ್ತಾ ಇದ್ವು. ಅಲ್ಲಿ ಸಣ್ಣ ಜಾತಿಯವರು ಶಾಸಕರಾಗಿ ಸಚಿವರಾಗಿರ್ತಿದ್ರು. ಈ ಸಚಿವ ಸಂಪುಟ ನೋಡ್ತಾ ನಮ್ಗೆ ಹಾಗೆ ಅನಿಸ್ತಾ ಇಲ್ಲ ಅಂತ ಅನ್ಸಲ್ವ? ಇದೊಂದು ದೊಡ್ಡ ಬಲಿಷ್ಠ OBCಗಳ ಯಾರು ಜೋರಾಗಿ ಕಿರುಚ್ತಾರೋ, ಯಾರು ಸಂಖ್ಯೆಯಲ್ಲಿ ಬಹಳ ದೊಡ್ಡ ಸಂಖ್ಯೆನಲ್ಲಿ ಇದಾರೋ ಅವ್ರನ್ನ ಮಾತ್ರ ನಾವು ಆರ್ಥಿಕವಾಗಿ ಯಾವ ಆರ್ಥಿಕವಾಗಿ ಬಲಶಾಲಿಗಳಾಗಿದ್ದಾರೋ
ಅವ್ರನ್ನ ಮಾತ್ರ ನೋಡಿಬಿಟ್ಟು ಉಳಿದ ಎಷ್ಟೋ ಮೈಕ್ರೋಸ್ಕೋಪಿಕ್ ಮೈನಾರಿಟಿ OBCಗಳು ಬೇಕಾದಷ್ಟಿದೆ, ಅವರಿಗೆ ದನಿ ಇಲ್ದವ್ರಿಗೆ ದನಿ ಕೊಡ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಎಂದು ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ, ಕೊಡೋದಿಲ್ಲ. ಈಗ ಯಾರು ತಿಂದಿದಾರೋ, ಯಾರು ಊಟ ಮಾಡಿದಾರೋ ಅವ್ರಿಗೆ ಇನ್ನಷ್ಟು ಊಟ ಬಡಿಸ್ತೀರಿ, ಹಸ್ದಿರೋರ್ಗೆ ಊಟ ಹಾಕೋದಿಲ್ಲ ಅಂತಂದರೆ ಇದು ಭಾಳ ಅನ್ಯಾಯದ ನಡೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸರ್. ನಾವು ST ಒಳಗೆ 3 ಜನ ಕೊಟ್ಟಿದ್ದಾರೆ, ನಾವು ನೋಡ್ತಾ ಇದ್ದೀವಿ. 15 ಜನನೂ ವಾಲ್ಮೀಕಿಗಳಿಗೆ ಗೆದ್ದಿದ್ದಾರೆ, ಅದ್ರಲ್ಲಿ 3 ಜನ ವಾಲ್ಮೀಕಿಗಳಿದ್ದಾರೆ. ಅಂದರೆ ST ಅಂದರೆ ಕರ್ನಾಟಕದಲ್ಲಿ ವಾಲ್ಮೀಕಿಗಳಿಗೆ ಮಾತ್ರನ, ನಾಯಕರು ಮಾತ್ರನ? ನಿಜವಾಗ್ಲೂ ಸಾಮಾಜಿಕ ನ್ಯಾಯನ ಇದು? ಅಲ್ಲಿನೂ ಅಷ್ಟೇ ಸರ್, ಅಲ್ಲಿ ಸಂಖ್ಯಾಬಲ ನೋಡ್ತಾರೆ. ಯಾಕಂದ್ರೆ ನಾವು SCಯಲ್ಲಿ ನೋಡ್ತಾ ಇದ್ರೆ ಬಲಗೈಗೆ 3, ಎಡಗೈಗೆ 2, ಲಂಬಾಣಿಗೆ 1, ಬೋವಿಗೆ 1 ಹೀಗೆ ನೋಡ್ತಾ ಇದ್ದೀವಿ. ಎಲ್ಲರೂ ಕಾಣಿಸ್ತಾರಲ್ಲ ನಮಗೆ, ಅಟ್ಲೀಸ್ಟ್ ಪ್ರಾತಿನಿಧ್ಯ. ಅಲ್ಲಿ ಕೊಟ್ಟ ತಕ್ಷಣ ಏನು ಅಭಿವೃದ್ಧಿ ಆಗೋದಿಲ್ಲ, ಇಡೀ ಸಮಾಜದ ಅಭಿವೃದ್ಧಿಗಾಗಿ ಅವ್ರು ಪಾಟೀಲ್ ಹೇಳಿದಾಗೆ ನಿಲ್ಲೋದಿಲ್ಲ, ತಮ್ಮ ವೈಯಕ್ತಿಕ ಅಭಿವೃದ್ಧಿ ಮಾಡ್ಕೊಳ್ಳುತ್ತೆ ಹೋಗ್ತಾರೆ. ಅಟ್ಲೀಸ್ಟ್ ನಮ್ಮ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ, ನಮ್ಮ ಜಾತಿಗೆ ಒಂದು ಪಂಗಡಕ್ಕೆ ಒಂದು ಪ್ರಾತಿನಿಧ್ಯ ಅಂತ ಎಲ್ಲರೂ ಕೇಳ್ತಾ ಇದ್ದಾಗ ಈ ST ಅನ್ನೋದೇನು ತುಂಬ ಅನ್ಯಾಯದ ಮಡುಗಟ್ಟಿದೆ ಅಂತ ಅನ್ಸಲ್ವ? ಯಾಕಂದರೆ ಒಂದು ಒಳ ಮೀಸಲಾತಿ ಬಂದಮೇಲೆ SCಯಲ್ಲಿ ಒಂದು ಸ್ವಲ್ಪ ಆದರೂ ನ್ಯಾಯ ಸಿಗತ್ತನೋ ಅಂತ ಅನ್ಬೋದು. ಪೂರ್ತಿ ಸಂಪೂರ್ಣವಾದ ಅಲಿಮಾರುಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರು ಒಂದು ಸ್ವಲ್ಪದಾದರೂ ಎಲ್ಲರಿಗೂ ಹಂಚಿಕೆ ಆಗಿದೆ ಅಂತ ಹೇಳ್ಬೋದು. ಬಟ್ STಯಲ್ಲಿ 15 ಜನ MLAಗಳು ನಾಯಕರೇ, 2 MP ಗಳು ಇದಾವೆ ಅವು ನಾಯಕರೇ, 3 ಜನ ಸಚಿವರು ಇದ್ದಾರೆ ಅವರು ನಾಯಕರೇ, ಎಷ್ಟು ನಿಗಮ ಮಂಡಳಿ ಕೊಡ್ತಾರೆ ಅವರು ನಾಯಕರೇ. ಅಂದರೆ ನಾಯಕರನ್ನು ಬಿಟ್ಟು ಯಾರು STಗೆ ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಿಲ್ಲ, ಇಡೀ ರಾಜ್ಯದಲ್ಲಿ ಯಾರು ಇಲ್ಲ, ಯಾರು ಕಣ್ಣಿಗೆ ಕಾಣೋದಿಲ್ಲ. ಯಾಕೆ ಅಂತಂದ್ರೆ ಅಗೇನ್ ಓಟ್ ರಾಜಕಾರಣ, ಓಟ್ಗೋಸ್ಕರ ಅವರು ಸಂಖ್ಯಾಬಲದಲ್ಲಿ ಜಾಸ್ತಿ ಇದ್ದಾರೆ, ಅವ್ರ ಓಟ್ ಜಾಸ್ತಿ ಇದೆ. ಯಾರಿಗೆ ಜಿಸ್ಕಿ ಲಾಠಿ ಉಸ್ಕಿ ಭೈನ್ಸ್ ಅಂತಂದೇಳಿ ಆರ್ಥಿಕವಾಗಿ ಸಬಲರಾಗಿರ್ಬೇಕು. ಯಾರ ಹತ್ರ ದೊಣ್ಣೆ ಇರ್ತದೋ ಅವ್ರದೇ ಎಮ್ಮೆ ಹೊಡ್ಕೊಂಡು ಹೋಗಪ್ಪ ನೀನು. ಇಲ್ಲ ಸರ್, ಬರೇ ಇದು ನಂಬರ್ಸು ಬರೋದಿಲ್ಲ. ಯಾಕಂದರೆ ಈಡಿಗರ ರಾಜ್ಯದಲ್ಲಿ ನಂಬರ್ ನೋಡಿದರೆ, ಅಥವಾ ಮಗುವೀರು ಅಥವಾ ಅಂಬಿಗರು ಬೆಸ್ತರ್ ಅಂತ ಏನು ಹೇಳ್ತೀವಿ ಅವ್ರ ನಂಬರ್ ನೋಡಿದರೆ ತುಂಬ ಡಿಫ್ರೆನ್ಸ್ ಇದೆ. ಈಡಿಗರು ಕಡಿಮೆ ಇದ್ದಾರೆ, ಮಗುವೀರು ಇಡೀ ರಾಜ್ಯದ ತುಂಬಿದ್ದಾರೆ. ಅವ್ರಿಗೆ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ. ಯಾಕಂದ್ರೆ ಇಲ್ಲಿ ಮಗುವೀರ್ ಅಂತಾರೆ, ಮೋಗೇರ್ ಅಂತಾರೆ, ಅಲ್ಲಿ ಬೆಸ್ತರ್ ಅಂತಾರೆ, ಅಂಬಿಗರ್ ಅಂತಾರೆ, ಅಥವಾ ಕೋಳಿಡೋರ್ ಅಂತಾರೆ, ಇನ್ನೊಂದು ಹೇಳ್ತಾರೆ. ಅವ್ರ ನಂಬರ್ ನೋಡಿದರೆ ಇಡೀ ರಾಜ್ಯದಲ್ಲಿ ತುಂಬ ದೊಡ್ಡದಾಗಿದೆ, ಅವ್ರಿಗೆ ಎಂದೂ ಪ್ರಾತಿನಿಧ್ಯ ಸಿಗೋದಿಲ್ಲ. ಅದೇ ನೀವು ಈಡಿಗರಿಗೆ ಸಣ್ಣ ಪ್ರಾತಿನಿಧ್ಯ, ಅದು ಆದರೆ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಆ ಕಾರಣಕ್ಕೆ ಯಾವಾಗಲೂ ಅವ್ರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗ್ತಾ ಬರ್ತಾ ಇದೆ. ಆರ್ಥಿಕವಾಗಿ ಸಬಲರಾಗಿದ್ದಾರೆ, ರಾಜಕಾರಣದಲ್ಲಿ ಮುಂದಿದ್ದಾರೆ ಒಂದಲ್ಲ ಒಂದು ಕಾರಣಕ್ಕೆ. ಸೊ ಹಾಗಾಗಿ ಅವ್ರಿಗೆ ಅವರ ಮಾತು ಕೇಳ್ತಾರೆ, ಅವ್ರಿಗೆ ಅಧಿಕಾರ ಸಿಗ್ತಾನೆ ಬಂದಿದೆ. ಕೆಲವೇ ಬಲಾಢ್ರು ಇರ್ತಾರೆ, ಅವ್ರಿಗೆ ಸಿಗ್ತಾ ಬಂದಿದೆ. ಅದೇ ರೀತಿ ನೀವು ಬೆಸ್ತರು ಹೇಳಿದ್ರಿ, ಅದು ಬೇರೆ ಬೇರೆ ನಾಮೆನ್ ಕ್ಲೇಚರ್ ಏನಿದಾವೆ ಸರ್ ಈ ಜಾತಿಗೆ, ಅದು ಕೂಡ ಒಂದು ಭಾಳ ದೊಡ್ಡ. ಈಗ ಈಡಿಗರು ಅಂತಂದರೆ ಒಂದು ಅಥವಾ 2 ದೀವರು ಅಂತಾರೆ, ಈಡಿಗರು ಅಂತಾರೆ, ಮತ್ತೊಂದು ಹೆಸರಿದೆ. ಈ 3 ಬಿಟ್ಟರೆ ಎಲ್ಲರೂ ಈಡಿಗರು, ಈಡಿಗ ಮಹಾಸಂಘ ಅಂತಾನೆ ಮಾಡ್ಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಕೋಳಿ ಸಮಾಜ ಬೇರೆ, ಬೆಸ್ತ ಸಮಾಜ ಬೇರೆ, ಗಂಗಾ ಮತಸ್ಥ ಬೇರೆ. ಹೀಗಾಗಿ ಇವರು ಹರಿದಂಚೋಗಿದ್ದಾರೆ. ಅವ್ರಿಗೆ ರಾಜಕೀಯ ನಾಯಕತ್ವ ದೇವರಾಜ್ ಅರಸು ಆದಮೇಲೆ ಅವ್ರಿಗೆ ದನಿ ಇಲ್ಲ. ಅದಾದ್ಮೇಲೆ ಮತ್ತೆ ದನಿ ಕಳ್ಕೊಂಡ್ರು ಭಾಳಷ್ಟು ಮತ್ತೆ ಅರಸರು ಏನು ಮಾಡಿದ್ರು ಅದು ಬ್ಯಾಕ್ ಟು ಸ್ಕ್ವೇರ್ ಅನ್ನೋ ಥರ ನಿಧಾನಕ್ಕೆ ಅದೇ ಯಥಾಸ್ಥಿತಿ ಮತ್ತೆ ಮುಂದುವರಿತಾ ಇದೆ. OBCಗಳು ಮತ್ತೆ ಒಂದು ಗಾಣಿಗರಿದ್ದಾರೆ. ಅದೇ ಮಡಿವಾಳ, ಕ್ಷೌರಿಕ, ಇವರೆಲ್ಲ ಸವಿತಾ ಸಮಾಜದವರು. ಇವರು ಯಾರಿಗೂ ಪ್ರಾತಿನಿಧ್ಯ ಕಾಂಗ್ರೆಸ್ನಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಸಾಧ್ಯನೇ ಇಲ್ಲಿನೂ ನಿರೀಕ್ಷೆ ಮಾಡಿದ್ರೆ ಇನ್ನೆಲ್ಲಿ ನಿರೀಕ್ಷೆ ಮಾಡ್ತೀರಿ? ನಿಜವಾಗ ಅಲ್ಲ. ಇಲ್ಲಿ ಇನ್ನೊಂದು ಉಮಾಪತಿ ಸಾಹೇಬ್ರು ಹೇಳಿದ ಹಾಗೆ ಈ ಕೋಳಿ ಗಂಗಾ ಮತಸ್ಥ ನಾವು ಅರಸರ ಸರ್ಕಾರದಲ್ಲಿ ಬಹಳ ಪ್ರಬಲವಾಗಿ ಹೆಸರು ಕೇಳ್ತಾ ಇದ್ದೀವಿ. ಇವತ್ತಿಗೆ ಯಾರೂ ಅಲ್ಲಿ ಶಾಸಕರಿಲ್ವಾ, ಅಥವಾ ಏನು ಶಾಸಕರಿದ್ರೂ ಕೂಡ ಅವ್ರನ್ನ ಪರಿಗಣಿಸ್ತಾ ಇಲ್ವಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಬಹಳ ಗಟ್ಟಿಯಾದ ವೋಟ್ ಬೇಸ್ ಅದು ಕಾಂಗ್ರೆಸ್ಸಿಗೆ. ಆ ವೋಟ್ ಬೇಸನ್ನು ಇವರು ಯಾವ ವೋಟ್ ಬೇಸನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ಸರ್? ಶಾಸಕರು ಇಲ್ಲದೆ ಹೋದ್ರೆ ತಗೊಂಡ್ ಬರ್ಬೋದಲ್ಲ, ವಿಧಾನ ಪರಿಷತ್ತಿಗೆ ತಗೊಂಡ್ ಬಂದ್ ಮಾಡ್ರಿ. ಅಲ್ಲಲ್ಲ, ಶಾಸಕರಿಗೆ ನೀವು ಟಿಕೆಟ್ ಕೊಟ್ಟರೆ ಶಾಸಕರು ಆರಿಸಿ ಬರ್ತಾರಲ್ಲ. ನೀವು ಏನು ಮಾಡ್ತಾ ಇದ್ರಿ ಕಾಂಗ್ರೆಸ್ನಲ್ಲಿ? ಫಾರ್ ಎಕ್ಸಾಂಪಲ್ ನಾನು ಲಿಂಗಾಯತಕ್ಕೆ ಬರ್ತೀನಿ, ಅದರಲ್ಲಿ ಪ್ರಬಲವಾದ ಕೆಲವು ಜಾತಿಗಳಲ್ಲಿ ಮಾತ್ರ ನೀವು ಅಲ್ಲಿ 16-20 ಟಿಕೆಟ್ಗಳನ್ನು ಕೊಡ್ತೀರಿ ಒಂದು ಸಮಾಜಕ್ಕೆ. ಅಲ್ಲಿ ಯಾರು ಈ ಪಂಚಮಸಾಲಿ ಸಮಾಜಕ್ಕೆ ಟಿಕೆಟೇ ಕೊಡೋದಿಲ್ಲ ನೀವು. ಈ ವರ್ಷ ಭಾಳ ಬಡದಾಡಿ ಒಂದು 8-10 ಟಿಕೆಟ್ ತೊಗೊಂಡಿದ್ದಾರೆ. ಅದರ್ವೈಸ್ ಅವರಿಗೆ 4 ಟಿಕೆಟು ಇಡೀ ರಾಜ್ಯದಲ್ಲಿ. ಅದೇ ರೀತಿಯಾಗಿ ಇವತ್ತು ಕೋಳಿ ಸಮಾಜಕ್ಕಾಗಿ, ಗಂಗಾ ಮತ ಸಮಾಜಕ್ಕಾಗಲಿ ನೀವು ಟಿಕೆಟ್ ಕೊಡೋದಿಲ್ಲ ಅಂದರೆ ಆರಿಸಿ ಹೆಂಗೆ ಬರ್ತಾರೆ? ಈಗ ಗಾಳಿ ಇರುತ್ತೆ. 2023 ಇದರಲ್ಲಿ 24ರಲ್ಲಿ ಇವ್ರದ್ದು ಗಾಳಿ ಇತ್ತು,
ಯಾರದು ಕಾಂಗ್ರೆಸ್ ಸರ್ಕಾರದ ಗಾಳಿ ಇತ್ತು. ಆ ಸಮಯದಲ್ಲಿ ಯಾರಿಗೊಬ್ಬರಿಗೆ ಟಿಕೆಟ್ ಕೊಟ್ಟಿದ್ರೆ ಆರಿಸಿ ಬರ್ತಿದ್ರು, ಅವರು ಆ ಸಮಾಜನ ಪ್ರತಿನಿಧಿಸ್ತಿದ್ರು. ಇವತ್ತಿಗೆ ನೀವು ಗಾಳಿ ಇರಬೇಕಾದ್ರೆ ಏನು ಮಾಡ್ತೀರಿ, ಪ್ರಬಲ ಸಮಾಜಗಳಿಗೆ ಕೊಡ್ತೀರಿ. ಗಾಳಿ ಇರಿದಾಗ ಬೀಳಬೇಕಾದಾಗ ನೀವು ಯಾವುದೋ ಒಂದು ಸಮಾಜದ ಅವ್ರಿಗೆ ಎತ್ತಿ ಹಿಡಿತೀರಿ, ಅವ್ರಿಗೆ ಕೊಡಬೇಕಪ್ಪ ಸಾಮಾಜಿಕ ನ್ಯಾಯ ಅಂತ ಹೇಳಿ. ಅವ್ರು ಬೀಳ್ತಾರೆ, ನೀವು ಬಿದ್ದಿದ್ದೀರಿ ಆ ಕಾರಣದಿಂದ ನಿಮ್ಗೆ ಕೊಡ್ತಾ ಇಲ್ಲ ಅಂತ ಹೇಳ್ತೀರಿ. ಈಗ ಫಾರ್ ಎಕ್ಸಾಂಪಲ್, ಈಗ ಸಾಹೇಬ್ರು ಆವಾಗಲೇ ಹೇಳಿದರು, ಯಾವುದೋ ದಾವಣಗೆರೆಯಲ್ಲಿ ಒಂದೇ ಒಂದು ಕುಟುಂಬಕ್ಕೆ ಅಲ್ಲಿ ಪಾರ್ಲಿಮೆಂಟ್, ಅಲ್ಲಿ MLA, ಮಗನಿಗೂ MLA, ಇವತ್ತಿಗೆ ಮತ್ತೆ ಅವರಿಗೆ ಮಂತ್ರಿ. ಅಂದರೆ ಅಲ್ಲಿ 50 ವರ್ಷಗಳವರೆಗೆ ಯಾವುದೇ ಒಬ್ಬ ನಾಗರಿಕನು MLA ಕನಸೇ ಕಾಣಬಾರ್ದ? ಅಥವಾ 100 ವರ್ಷಗಳು, ಈಗಾಗಲೇ ಶಾಮನೂರು ಶಿವಶಂಕರಪ್ಪ 30 ವರ್ಷ 35 ವರ್ಷ ಆಳಿದ್ರಲ್ಲಿ, ಇವ್ರ ಮಗನೂ ಇನ್ನು ಮೊಮ್ಮಗನೂ ಇನ್ನೂ ಒಂದು 35-40 ವರ್ಷ ಆಳ್ತಾನೆ, 70 ವರ್ಷ. ಅಂದರೆ 70-80 ವರ್ಷಗಳ ದಶಕಗಳ ಕಾಲ ಯಾರೂ ಅಲ್ಲಿ ಶಾಸಕರು ಆಗಲೇಬಾರ್ದ? ಹೇಗೆ ಅಂದರೆ ಕಾಂಗ್ರೆಸ್ ಪಾರ್ಟಿ ಹೇಗೆ ಉದ್ಧಾರ ಆಗುತ್ತೆ? ಅಂದರೆ ನೀವು ಮಕ್ಕಳನ್ನ ಅವರು ಅಧಿಕಾರದಲ್ಲಿರುವಂಥ ವ್ಯಕ್ತಿಯ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವ್ರಿಗೆ ಮನೆಯವರಿಗೆ ಕೊಟ್ಕೊಳ್ತಾ ಹೋದರೆ ಕಾರ್ಯಕರ್ತರು ಎಲ್ಲಿ ಹೋಗಬೇಕು? ಇದನ್ನೇ ಯಾಕೆ ವಿಚಾರ ಮಾಡ್ತಾ ಇಲ್ಲ? ನನಗೆ ಇನ್ನೂ ಒಂದು ಮುಖ್ಯ ಪ್ರಶ್ನೆ, ಇದು ಬಿಡಿ, ಈ ಜಾತಿ ಹಾಳಾಗಿ ಹೋಗಲಿ, ನನಗೆ ಅಭಿವೃದ್ಧಿ ಪರವಾದ ಯಾಕೆ ವಿಚಾರ ಮಾಡ್ತಾ ಇಲ್ಲ? ನಾವು ಬೆಳಗಿನಿಂದ ಸಂಜೆವರೆಗೂ ನಾವು ಏನು ಮಾಡ್ತೀವಿ, ನಮ್ಮ ಜಾತಿಗೆ ಇದು ರಿಸರ್ವೇಷನ್ ಕೊಟ್ಟು ನಮ್ಗೆ ಇದು ಕೊಟ್ಟಿಲ್ಲ, ಪ್ರಾತಿನಿಧ್ಯ ಕೊಟ್ಟಿಲ್ಲ, ನಮ್ಗೆ ರಿಸರ್ವೇಷನ್ ಕೊಟ್ಟಿಲ್ಲ. ಆದರೆ ಯಾವ ಸರ್ಕಾರಗಳು ನಾವು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಅಲ್ಲಿಂದ ಸ್ವಚ್ಛ ಹಿನ್ನೆಲೆ ಉಳ್ಳ ವ್ಯಕ್ತಿಗೆ ನಾವು ಕೊಡ್ತಾ ಇದ್ದೀವಿ. ಅಲ್ಲಿಂದ ನನಗೊಂದು ಮುಖ್ಯ ಪ್ರಶ್ನೆ ಇವತ್ತಿಗೆ DK ಶಿವಕುಮಾರ್ ಅವರಿಗೆ ಕೇಳಬೇಕನ್ನಿಸ್ತದೆ, ನಿಮ್ಮ ಕ್ಯಾಬಿನೆಟ್ನಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ಯಾರಿದ್ದಾರೆ? ಅಟ್ಲೀಸ್ಟ್ ಒಬ್ಬನಾದರೂ ಜನಸಾಮಾನ್ಯರ ಧ್ವನಿಯಾಗಿ ಇಟ್ಕೊಳ್ಬೇಕಾಗಿತ್ತು ನೀವು. ಜನ ಹೀಗೆ ಮಾತಾಡ್ತಾರೆ, ಅದನ್ನು ಅಟ್ಲೀಸ್ಟ್ ಒಂದು ಯಾವುದೋ ಒಂದು ಚರ್ಚೆಗೆ ಬರ್ತದೆ, ನಿಮ್ಮಲ್ಲಿ ವಿಷಯ ಸಬ್ಜೆಕ್ಟ್ ಬರ್ತದೆ, ಅವಾಗ ಆ ವಿಷಯ ಎಕ್ಸ್ಪರ್ಟ್ ಒಬ್ಬರು ಆ ಸಂಬಂಧಪಟ್ಟ ಮಂತ್ರಿ ಮಾತಾಡ್ತಾನೆ, ಮುಖ್ಯಮಂತ್ರಿಗಳು ಕೇಳ್ತಾ ಇರ್ತಾರೆ, ಉಳಿದ ಸಚಿವರು ತಮಗೆ ಸಂಬಂಧ ಅಲ್ಲ ಅನ್ನೋ ಒಂದು ರೀತಿಯಿಂದ. ಆವಾಗ ಒಬ್ಬ ಜನಪ್ರತಿನಿಧಿ, ಅಲ್ಲೊಬ್ಬ 34 ಮಿನಿಸ್ಟರ್ಗಳಲ್ಲಿ ಒಬ್ಬ ಮಂತ್ರಿ ಆದರೂ ಕೂಡ ಜನರ ಧ್ವನಿ ಹೀಗಿದೆ, ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಹೇಳುವಂಥ ಒಬ್ಬನಾದರೂ ಮಂತ್ರಿಯನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ನೀವಲ್ಲಿ? ಅಂದ್ರೆ ನಿಮ್ಮ ಪ್ರಕಾರ 33 ಜನ ಏನು ಜನಪ್ರತಿನಿಧಿಗಳಿದ್ದಾರೆ, 34 ಜನ ಈಗ ಮುಖ್ಯಮಂತ್ರಿ ಹಿಡಿದು ಅವ್ರು ಯಾರು ಜನಪ್ರತಿನಿಧಿಗಳಲ್ವಾ? ಜನರಿಂದ ಆಯ್ಕೆ ಆದಾರಲ್ವಾ? ನೆನಪು ಹಾರಿಬಿಟ್ಟಿದ್ದಾರೆ. ಅಲ್ಲಿ ಕೂತ ತಕ್ಷಣ ನಾವು ಜನಪ್ರತಿನಿಧಿ ಅಲ್ಲ ಅನ್ನುವಂಥ ಭಾವನೆನೇ ಬಂದ್ಬಿಟ್ಟಿದೆ ಅವರಿಗೆ. ಅಲ್ಲಿ ಏನಪ್ಪಾ ಅಂದ್ರೆ ಯಾರನ್ನ ಕಳಿಸ್ಬೇಕು, ಯಾರನ್ನ ಸಚಿವರು ಮಾಡ್ಬೇಕು, ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಯಾಕೆ ಬಡದಾಡ್ತಾ ಇದೀವಿ, ಇಂಥವ್ರನ್ನ ಸಚಿವರನ್ನ ಮಾಡಿ ಅಂತ ಬಡದಾಡುವಂತ ಅವಶ್ಯಕತೆನೇ ಇಲ್ಲ. ಯಾರು ಹೋದ್ರು ಕೂಡ ಅಲ್ಲಿ ಅವರು ಸೊನ್ನೆ ಸುತ್ತಾರೆ. ಅದನ್ನ ಅವಾಗಲೇ ಹೇಳಿದ್ನಲ್ಲ, ತಮ್ಮ ಸ್ವ ಅಭಿವೃದ್ಧಿ ಬಿಟ್ಟರೆ ಮತ್ತೆ ಯಾವುದೇ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇಲ್ಲ. ನಾನು 2020ರಲ್ಲಿ ನಾನು ಸೋನಿಯಾ ಗಾಂಧಿಯವರ ಮನೆಯಲ್ಲಿ ಹೋಗಿ ಯಾರ್ದೋ ಒಬ್ರದ್ದು ಪ್ರಮುಖರ ಮುಂಗೈ ಹಿಡಿದು ಜಗಾಡಿ ಒಬ್ಬರನ್ನ ಮಂತ್ರಿ ಮಾಡ್ಕೊಂಡು ಬಂದಿದ್ದೆ. ಅವ್ರನ್ನೂ ನೋಡಿದ್ದೀನಿ ನಾನು 3 ವರ್ಷ ಸಚಿವರಿದ್ದಾಗ. ಅವ್ರದ್ದು ಏನಾಗಿತ್ತು, ಅವ್ರದ್ದು ಏನಿತ್ತು ಅಂದರೆ ಇಡೀ ಫ್ಯಾಮಿಲಿ ಅದು ಅವತ್ತಿನಿಂದ ಇವತ್ತಿನವರೆಗೂ ಅದೇ ಕಂಟಿನ್ಯೂ ಆಗ್ತಾ ಇದೆ. ಯಾರು ತಮ್ಮ ಫ್ಯಾಮಿಲಿ ಬಿಟ್ಟು ಇತ್ತೀಚೆಗೆ ಇನ್ನೂ ಅವಾಗ ಅಷ್ಟೊಂದು ಇದಿರಲಿಲ್ಲ, ಇವತ್ತಿಗೆ ಮಾತ್ರ ಭ್ರಷ್ಟಾಚಾರ ಮುಳುಗೋಗ್ಬಿಟ್ಟಿದೆ. ನಾನು ಎಷ್ಟು ದುಡ್ಡು ಮಾಡ್ಕೋಬೇಕು, ನಾನು ಮುಂದಿನ ಸಲ ಆರಿಸಿ ಬರೋದಿಲ್ಲ, ಈ ಸರ್ಕಾರ ಬದಲಾಗುತ್ತೆ, ಈ ಸಮಯದಲ್ಲಿ ನಾನು ಗೋಪಾಳ ತುಂಬಿಕೊಳ್ಬೇಕು ಅನ್ನೋ ವಿಚಾರ. ಅವ್ರ ಹೆಸರು ಕೇಳೋದಿಲ್ಲ, ಅಲ್ಲಲ್ಲ, ಆ ಹೆಸರನ್ನ ಹೇಳೋದಿಲ್ಲ. ಆ ಹೆಸರು ಹೇಳಿದ್ರೆ ಇಡೀ ಜಗತ್ತಿಗೆ ಗೊತ್ತಿದೆ ಯಾರು ಏನು ಅಂತ ಹೇಳಿ. ಇವತ್ತಿಗೆ ನೀವು ಭ್ರಷ್ಟರನ್ನ ನೀವು ಬೆಂಬಲಿಸ್ತಾ ಹೋದ್ರೆ ಇಡೀ ವ್ಯವಸ್ಥೆಯನ್ನೇ ಭ್ರಷ್ಟಗೊಳಿಸುವಂತ ವಿಚಾರ ಯಾಕಿದೆ? ನೀವು ಇಲ್ಲೇ ಆಗಲಿ, ಕರ್ನಾಟಕ ಆಗಲಿ, ಸೊಲ್ಯೂಷನ್ ಏನ್ ಕೊಡ್ತೀರಾ? ಸೊಲ್ಯೂಷನ್ ಜನರ ಕೈಯಲ್ಲಿದೆ. ಎಲ್ಲಿವರೆಗೆ ನೀವು ಸರಿಯಾದ ವ್ಯಕ್ತಿಗೆ ನೀವು ಬೆಂಬಲ ಕೊಡೋದಲ್ವೋ, ಸರಿಯಾದ ವ್ಯಕ್ತಿಗಳನ್ನ ಅಲ್ಲಿ ಕೂಡಿಸೋದಿಲ್ವೋ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಂಗಳೂರಲ್ಲಿ ಒಬ್ಬನು ಹೆಸರು ಹೇಳಿದರೆ ನಿಮಗೆ ಇದು ಆಗ್ಬೋದು, ಒಬ್ಬನು ಒಳ್ಳೆಯ ವ್ಯಕ್ತಿ, ನಮ್ಮ ಕೃಷ್ಣ ಬೈರೇಗೌಡರು ಒಬ್ಬರು ಒಳ್ಳೆಯ ವ್ಯಕ್ತಿ ಅಂತ ನಮಗೇನು ಕಂಡು ಬಂದಿದೆ, ನನಗೆ ಗೊತ್ತಿಲ್ಲ, ಅದು ಉಳಿದದ್ದು. ನಾನು ಹೆಚ್ಚಿಗೆ ಯಾಕಂದರೆ ಎಲ್ಲರೂ ಹೇಳ್ತಾರೆ ಅನ್ನೋ ಕಾರಣದಿಂದ ಹೇಳ್ತಾ ಇದ್ದೀನಿ. ಅಂತ ಕೃಷ್ಣ ಬೈರೇಗೌಡರಂಥವ್ರು ಎಷ್ಟು ಜನ ನೀವು ಇಲ್ಲಿ ಮಂತ್ರಿಗಳನ್ನು ಮಾಡ್ಕೊಂಡಿದ್ದೀರಿ? ಫಸ್ಟ್ ಆಫ್ ಆಲ್ ಈ ಫಾಲ್ಸ್ ನರೇಷನ್ ಇದೆಯಲ್ಲ, ಅಲ್ಲಿ ಗೊತ್ತಿಲ್ಲ ನನಗೆ, ಅದಕ್ಕೆ ಹೇಳಿದ್ ನಾನು. ಫಾಲ್ಸೋ ರೈಟ್ ಈ ಮೋದಿಯವರು ಗುಜರಾತ್ ಮಾಡಲ್ಗೂ ಕೃಷ್ಣ ಬೈರೇಗೌಡರ ಮಾಡೆಲ್ ಇದಾವಲ್ಲ, ಇವೆಲ್ಲ PR ಕಟ್ಟಿದ ಮಾಡೆಲ್ಗಳಿವು. ಜನ ಅಭಿವೃದ್ಧಿ ಆಗಿದ್ರೆ ಕೃಷ್ಣ ಬೈರೇಗೌಡರು ಜನರ ಜೊತೆ ಇರ್ತಿದ್ರು, ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋತಿದ್ರು. ಯಾರಾದರೂ ಬಡವ್ರನ್ನ ಫುಟ್ಪಾತಿಂದ ಎತ್ತಿಸ್ಬೇಕಾದ್ರೆ ಬಡವ್ರ ನೋವನ್ನು ಅರ್ಥ ಮಾಡ್ಕೋತಾ ಇದ್ರು. ನಾ ಹಿಂಗೆ ಉದ್ಯೋಗದಿಂದ ಮಾತಾಡಬಾರ್ದು, ನನ್ನ ಕೆಲಸ ಅಲ್ಲ ಅದು, ಒಬ್ಬ ಆ್ಯಂಕರ್ ಆಗಿ. ಬಟ್ ಸಹಜ ಹೇಳ್ತಾನೆ, ಒಬ್ಬ ಫುಟ್ಪಾತಲ್ಲಿ ಬದುಕೋ ವ್ಯಕ್ತಿ ಯಾಕೆ ಫುಟ್ಪಾತಲ್ಲಿ ಬದುಕ್ತಾನೆ? ಅಂದ್ರೆ ನಾವು ಸರಿಯಾದ ವ್ಯವಸ್ಥೆ ಒಂದ್ ನಿಮಿಷ, ಅದ್ರ ಅರ್ಥ ನೀವು ಲಾಲೆಸ್ ಸೊಸೈಟಿ ಬೇಕಂತಿದ್ದೀರಾ? ಲಾಲೆಸ್ ಸೊಸೈಟಿ ಅಲ್ಲ, ಈಗ ಒಂದ್ ನಿಮಿಷ ನಾನು ಹೇಳ್ತೇನೆ ಸರ್. ಸುಪ್ರೀಂ ಕೋರ್ಟ್ ಒಂದ್ ನಿಮಿಷ ಸರ್, ಸುಪ್ರೀಂ ಕೋರ್ಟ್ ತುಂಬಾ ನಿರ್ದೇಶನಗಳನ್ನು ನೀಡಿದೆ. ಎಷ್ಟು ನಿರ್ದೇಶನಗಳನ್ನು ಪಾಲಿಸಿದ್ದಾರೆ ಇವರು? ಸುಪ್ರೀಂ ಕೋರ್ಟ್ ನ ಹೇಳ್ತಾ ಇದ್ದೀನಿ, ಫುಟ್ಪಾತ್ ಕ್ಲೀನ್ ಮಾಡ್ಬೇಕಾದ್ರೆ ನಿರ್ದೇಶನ ನಾನು ಕೇಳ್ತಾ ಇದ್ದೀನಿ. ಲಾ ಅನ್ನೋದೊಂದಿದೆ,
ಒಂದ್ ನಿಮಿಷ ನಾವು ಸರ್. ಕಾಯ್ದೆಗೆ ಎಲ್ಲರೂ ತಲೆ ಒಂದ್ ನಿಮಿಷ. ಆ ಅಂಗಡಿ ಅನ್ನೋದಿದೆ, ಆ ಅಂಗಡಿ ಬಿಟ್ಟು ನೀವು ಅದ್ರ ಎದುರುಗಡೆ ಹಾಕಿದ್ರೆ ಒಂದು ಇದು ರಸ್ತೆಯಲ್ಲಿ ನೀವು ಒಂದು ಫುಟ್ಪಾತ್ ಒಂದು ಯಾಕೆ ಪರಿಸ್ಥಿತಿ ಬರುತ್ತೆ ಅದು? ಅಲ್ಲ ನಾವು ಅದನ್ನ ಆ ಪರಿಸ್ಥಿತಿ ಯಾಕೆ ಬಂದಿದೆ ಅದು? 80 ವರ್ಷ ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ಪರಿಸ್ಥಿತಿ ಯಾಕೆ ಬಂದಿದೆ ಅದು? ಅದೇ ಕೃಷ್ಣ ಬೈರೇಗೌಡ ಬಸ್ಸಿಗೆ ಹೋಗ್ಬೇಕಾದ್ರೆ ಬ್ಯಾಗ್ ಹಾಕೊಂಡು ಹೋಗ್ತಾರೆ, ಅದನ್ನ ಯಾರು ಶೂಟ್ ಮಾಡ್ತಾರೆ? 6 ಜನ ಇರ್ತಾರೆ ಅವ್ರಿಗೆ. ಒಬ್ಬ ಮೋದಿ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ 40 ಜನ ಕ್ಯಾಮ್ರಾ ಶೂಟ್ ಮಾಡ್ತಾರೆ. ಓ ಎಷ್ಟು ಸಿಂಪಲ್ ಇವರು ಬ್ಯಾಗ್ ಹಾಕೊಂಡು ಹೋದ್ರು ಅಂತ. ಏನ್ ಸರ್ ಪಿ ಆರ್ ಇದು? ಯಾರಿಗೆ ಅರ್ಥ ಆಗಲ್ಲ ಇದು. ಇಲ್ಲ ನಾನು ಅದನ್ನ ಪಿ ಆರ್ ಅಂತ ಒಪ್ಕೊಳ್ಳೋದಿಲ್ಲ. ಏನಲ್ಲ ಅವ್ರು ಟ್ರೈನ್ ಅಲ್ಲಿ ಹೋಗೋದ್ರೆ ಶೂಟ್ ಯಾರು ಮಾಡ್ತಾರೆ? ಶೂಟ್ ಮಾಡಿ ಯಾರು ಹಾಕ್ತಾರೆ ಅದನ್ನ? ಅವ್ರ ಲೈಫ್ ಸ್ಟೈಲ್ ಅನ್ನು ನೋಡಿ ಅಥವಾ ಅವ್ರ ಹಿನ್ನೆಲೆ ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ ಸರ್. ಈ ಕ್ಯಾಬಿನೆಟ್ ಬಗ್ಗೆ ಮಾತಾಡ್ತಾ ಇದೀವಿ, ನಾವು ಹಾದಿ ತಪ್ಪೋದು ಬೇಡ ಅನ್ಸುತ್ತೆ ಸರ್. ಇಲ್ಲ, ಬಹಳ ಮುಖ್ಯವಾಗಿ ನಾವು ಆರಂಭದಲ್ಲೇ ತಗೋಬೇಕಾಗಿದ್ದು ಒಂದು ವಿಚಾರ ಇತ್ತು ಸರ್. ಈ ಎಲ್ಲ ವಿಚಾರಗಳನ್ನ ಪಕ್ಕಕ್ಕಿಟ್ಟು ನಾವು ಅದನ್ನ ಆರಂಭದಲ್ಲಿ ಪ್ರಸ್ತಾವದಲ್ಲಿ ಹೇಳಿದ್ರಿ, ಅದನ್ನೇ ಬಹಳ ಮುಖ್ಯವಾಗಿ ತಗೋಬೇಕಾಗಿತ್ತು. ಅದು ಇಡೀ ಇದರಲ್ಲ, ಮಹಿಳೆ ಇಲ್ಲದೆ ಇಡೀ ಸಂಪುಟದಲ್ಲಿ ಮಹಿಳೆ ಇಲ್ಲದೆ ಇರೋ ಸಂಪುಟ ಇದು. ಈ ಪಾರ್ಟಿನಲ್ಲಿ ಸೋನಿಯಾ ಗಾಂಧಿ ಇದ್ದಾರೆ, ಈ ಪಾರ್ಟಿನಲ್ಲಿ ಪ್ರಿಯಾಂಕಾ ಗಾಂಧಿ, ಈ 2 ದೊಡ್ಡ ಹೆಣ್ಮಕ್ಳ ಹೆಸರುಗಳನ್ನ ದಿನ ಹೇಳೋವಂಥ ಈ ಪಾರ್ಟಿ, ಇಂದಿರಾ ಗಾಂಧಿ ಹೆಸರು ಹೇಳೋವಂಥ ಪಾರ್ಟಿ. ಆಮೇಲೆ ಪ್ರತಿದಿನ ರಾಹುಲ್ ಗಾಂಧಿ ಮಾತೆತ್ತಿರ ಸಾಮಾಜಿಕ ನ್ಯಾಯ, OBC ರಿಸರ್ವೇಶನ್ ಅದು ಮಾತಾಡ್ತಾರೆ. ಮಹಿಳಾ ರಿಸರ್ವೇಶನ್ ಬಗ್ಗೆ ಮಾತಾಡಿದ್ದಾರೆ. ರಾಜೀವ್ ಗಾಂಧಿ ಅದರಲ್ಲಿ ಒಂದು ಪ್ರಸ್ತಾವಿಕ ಒಂದು ಪ್ರಯತ್ನ ಮಾಡಿದ್ರು ಅವರು, ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ರಿಸರ್ವೇಶನ್ನು. ಇಂಥದ್ದೊಂದು ಪಕ್ಷ ಇಂಥ ಒಂದು ದೊಡ್ಡ ರಾಜ್ಯದಲ್ಲಿ ಮಹಿಳೆ ಇಲ್ದೇ ಅದು ಹೆಂಗೆ ಸಂಪುಟ ರಚನೆ ಮಾಡಿದರು? ಸಂಪುಟ ರಚನೆ ಇಷ್ಟು ತಡ ಆಗಿದೆ, ಇನ್ನೂ ಏನಾದರೂ ಮಾಡಿ. ಅವ್ರಿಗೆ ಅರ್ಧ ಆಕಾಶ ಅವ್ರಿಗೆ ಸೇರಿದ್ದು ಅಂತ ಹೇಳ್ತಾರೆ ಮಾವೋ ಸೆತುಂಗ್. ನೀವು ಆಕಾಶ ಕೊಡಬೇಡ್ರಪ್ಪ, ಭೂಮಿ ಕೊಡಬೇಡ್ರಿ. ಭೂಮಿ ಕೊಟ್ಟಿಲ್ಲ ನೀವು. ಹೆಣ್ಮಕ್ಳು ಎಷ್ಟು ಜನ ಹೆಣ್ಮಕ್ಳ ಹೆಸರಲ್ಲಿ ಜಮೀನಿದೆ ಇವತ್ತು? ರೈತ ಕುಟುಂಬಗಳಲ್ಲೇ ನೋಡೋಣ, ಎಷ್ಟು ಜನ ಹೆಣ್ಮಕ್ಳ ಹೆಸರಲ್ಲಿ ಭೂಮಿ ಇದೆ, ಜಮೀನಿಲ್ಲ. ಸುಪ್ರೀಂ ಕೋರ್ಟ್ ಅಷ್ಟು ಆರ್ಡರ್ ಕೊಟ್ಟ ಮೇಲೂ ಅರ್ಧ ಆಸ್ತಿ ಮಹಿಳೆಯರಿಗೂ ಹಕ್ಕು ಸಿಗಬೇಕು, ತಂದೆ ಆಸ್ತಿ ಇಲ್ಲ ಅಂದ್ರೆ ಅದು ಪಡಿಬೇಕಾದ್ರೆ ಅವ್ರು ತುಂಬಾ ಕಷ್ಟಪಡ್ಬೇಕಾಗುತ್ತೆ. ತುಂಬಾ ಕಷ್ಟಪಡ್ಬೇಕು. ಆ ಮಟ್ಟದ ಪುರುಷ ಏನಾದರೂ ಅವ್ರಿಗೆ ಹೆಣ್ಮಕ್ಳಿಗೆ ಇವತ್ತು ನೀವು ಜನಸಂಖ್ಯೆ ಅರ್ಧದಷ್ಟಿದ್ದೀರಿ, ನಿಮ್ಗೆ ಯಾಕೆ ಅರ್ಧ ಪಾಲು ಯಾಕೆ ಸಿಗಬಾರ್ದು ಅಂತ ಏನಾದರೂ ಇವತ್ತು ಅವ್ರಿಗೆ ಹಕ್ಕುಗಳು ಸಿಕ್ಕಿದ್ರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಇಂದ ಅವ್ರಿಗೆ ಹಕ್ಕುಗಳು ಸಿಕ್ಕಿದಾವೆ. ಇನ್ನು ಎಷ್ಟು ಕಾಲ ಅವರನ್ನು ಈ ಥರ, ಇದು ಭಾಳ ನಾಚಿಕೆಡು ಸರ್. ಇಟ್ಸ್ ವೆರಿ ಶೇಮ್ಫುಲ್. ಇಷ್ಟು ಜನ 34 ಜನದಲ್ಲಿ ಒಬ್ಬ ಹೆಣ್ಮಗಳಿಗೆ ಸಿಗಲಿಲ್ವ ನಿಮಗೆ? ಅದೇನು ಅಪ್ಪರ್ ಹೌಸ್ಗೆ ಒಂದು ಉಪಸಭಾಪತಿ ಕೊಟ್ಬಿಟ್ರೆ ಮುಗಿದೋಯ್ತಾ ನಿಮ್ಮ ಅಲ್ಲಿ ಕೈ ತೊಳ್ಕೊಂಬಿಟ್ರ? ಯಾವ ಸರ್ಕಾರ ಇದು? ಇದನ್ನ ಹೆಂಗೆ ನಾವು ಒಪ್ಕೋಬೇಕಾಗುತ್ತೆ? ಹೆಂಗೆ ನಮ್ಮನ್ನು ಪ್ರತಿನಿಧಿಸ್ತಾರೆ ಇವರು? ಇಡೀ ದೇಶ ರಾಜ್ಯವನ್ನು ಹೇಗೆ ಪ್ರತಿನಿಧಿಸ್ತಾರೆ? ಮಹಿಳೆ ಇಲ್ಲದ ಕ್ಯಾಬಿನೆಟ್ ಹೇಗೆ ನಮ್ಮ ಕ್ಯಾಬಿನೆಟ್ ಆಗಲಿ? ನಾಚಿಕೆಡು, ಇದು ಬಹಳ ದೊಡ್ಡ ನಾಚಿಕೆಡು. ಈಗ 10 ಜನ ದಲಿತ ಇದರಲ್ಲಿ ಕೊಟ್ಟಿರೋದ್ರಲ್ಲಿ 2-3 ಜನ ದಲಿತ ಹೆಣ್ಮಕ್ಳು ಇದ್ರಲ್ಲಿ ಅವ್ರನ್ನ ಸೇರಿಸ್ಕೊಳ್ಬೋದಾಗಿತ್ತು. ಈವನ್ ಪಂಚಮಸಾಲಿಗಳಲ್ಲಿ ಒಬ್ಬ ಪಂಚಮಸಾಲಿ ಮಹಿಳೆ ಇದ್ಲು, ಅವಳನ್ನ ಕೈ ಬಿಟ್ರಿ. ಅಟ್ಲಿ ದಲಿತನೂ ಪಂಚಮಸಾಲಿನೂ ಆಗ್ತಿತ್ತು, ಮಹಿಳೆನೂ ಆಗ್ತಿತ್ತು, ಅದೇ ಥರ ದಲಿತನೂ ಆಗ್ತಿತ್ತು, ಮತ್ತು ಮಹಿಳೆ ಕೂಟನೂ ಆಗ್ತಿತ್ತು. ಇಂಥವು ಯಾಕೆ ವಿಚಾರ ಮಾಡೋದಿಲ್ಲ ಅಂತ ಸರ್ಕಾರ? ಪೇಟ್ರಿಯಾರ್ಕಿ, ಪಿತೃಸತ್ತೆ ಅಂತ ಹೇಳ್ತೀರಿ, ಪುರುಷಾಧಿಕಾರ, ಪುರುಷ ಪ್ರಭುತ್ವ ಅಂತ ಹೇಳ್ತೀರಿ. ಕಾಂಗ್ರೆಸ್ ಅಲ್ಲಿ ಅದೇ ಮಾಡಿದಿರಿ. ಒಂದೇ ಕುಟುಂಬ, ಅಪ್ಪ ಮಗಳು ಇಬ್ರು ಇರ್ತಾರೆ. ನೀವು ಅಪ್ಪನೇ ಆಗ್ತಾನೆ, ಮತ್ತೂ ಅಪ್ಪನೇ ಆಗ್ತಾನೆ. ಮುನಿಯಪ್ಪ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ, ಮಗಳನ್ನೂ ಮಾಡ್ಬೋದಿತ್ತು. ಆಯ್ತು, ಮುನಿಯಪ್ಪ ಅವ್ರು ತ್ಯಾಗ ಮಾಡಿ ಅವ್ರ ಮಗಳಿಗೆ ಕೊಡ್ಬೋದಾಗಿತ್ತಲ್ಲ. ಅಕಸ್ಮಾತ್ ಇರ್ಲಿಲ್ಲ, ನಿಮಗೆ ಕ್ಯಾಂಡಿಡೇಟ್ಸ್ ಇಲ್ಲ ಅಂತಂದ್ರೆ ನೀವು ದೇವರಾಜ್ ಹೆಸರು ಮಾಡ್ತಾ ಇದ್ರಲ್ಲ, ನೀವು ತಗೊಂಬರ್ರಿ, ಹೊರಗಡೆ ತಗೊಂಬಂದು ಮತ್ತೆ 6 ತಿಂಗಳಲ್ಲಿ ಮಾಡ್ಬೋದಲ್ಲ ಅವ್ರು. ಬಟ್ ಈ ಸರ್ಕಾರಗಳ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಇವರು ಅಪ್ಪರ್ ಹೌಸ್ಗೆ ಅಥವಾ ನಿಗಮ ಮಂಡಳಿಗೆ ಮಾಡೋದು ಮತ್ತು ಇದೇ ಬಲಿಷ್ಠ ಜಾತಿಗಳದನ್ನೇ. ಅಲ್ಲಿ ಯಾರು OBC ಇಂದ ಅಥವಾ ಹಿಂದುಳಿದ ಉಳಿದಲ್ಲಿ ಕಡೆಗಣಿಸಲ್ಪಟ್ಟ ಜಾತಿಗಳಿದಾವೆ, ಪ್ರತಿನಿತ್ಯ ಸಿಗದ ಜಾತಿಗಳಿದಾವೆ, ವರ್ಗಗಳಿದಾವೆ, ಅವ್ರನ್ನೇನು ಇವರು ತರೋದಿಲ್ಲ ನಿಗಮ ಮಂಡಳಿಗೂ. ಮತ್ತು ಅಲ್ಲಿ ತೆಗೆದುಕೊಂಡು ಬರೋದು ಇದೇ ಬಲಿಷ್ಠ ಜಾತಿಗಳನ್ನೇ. ನೀವು ಕಳೆದ ಬಾರಿ ನಿಗಮ ಮಂಡಳಿ ನೋಡಿ, ಸಿದ್ದರಾಮಯ್ಯನವರು ಇದ್ದಾಗ ಮಾಡಿದ್ದು ಅಥವಾ ಈಗ DK ಶಿವಕುಮಾರ್ ಇರೋ ಮಾಡೋದು ಏನೂ ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಈ ಪಕ್ಷದಿಂದ ಏನೂ ನಿರೀಕ್ಷೆ ಇರಲಿಲ್ಲ ಅನ್ಸುತ್ತೆ ಸರ್. ಕೊನೆಯದಾಗಿ ನಾನು ನಿಮ್ಗೆ ಕೇಳ್ತಾ ಇರೋದು, ಅಂತೂ ಗಜಪ್ರಸವ ಆಗಿದೆ, ಕ್ಯಾಬಿನೆಟ್ ಆಗಿದೆ, ಮಹಿಳೆಯರಿಲ್ಲ, ಒಂದು ಸ್ಥಾನ ಖಾಲಿ ಇದೆ, ಅವ್ರು ಮಹಿಳೆಯರನ್ನು ತುಂಬ್ತೇವೆ ಅಂತ ಹೇಳ್ಕೋಬೋದು, ಅದನ್ನು ಡ್ರಾಮಾ ಮಾಡ್ಬೋದು ಅನ್ಸುತ್ತೆ. ಬಟ್ ಈ ಸಂದರ್ಭದಲ್ಲಿ ರಾಜ್ಯ SIRನ ಸಮಸ್ಯೆಯಲ್ಲಿ ಸುಳಿಯಿದೆ. 1 ಕೋಟಿಗಿಂತ ಹೆಚ್ಚಿಗೆ ಜನ ಮತದಾರ ಪಟ್ಟಿಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಎಂದೂ ಕಾಣಲಾರ್ದಷ್ಟು ಬರಗಾಲ ಬಂದಿದೆ, ಮಳೆ ಶಾರ್ಟೇಜ್ ಇದೆ. ಎಲ್ಲಿ ಮಳೆ ಆಗ್ತದೆ ಅಲ್ಲಿ ಅತಿಯಾದ ಮಳೆ ಆಗ್ತದೆ, ಉಳಿದ ಎಲ್ಲಿ ಕಡೆ ಮಳೆ ಆಗಲ್ಲ, ಇವನ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ. ತುಂಬ ಕಡೆ ಜನ ಪರದಾಡ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದಕ್ಕಿಷ್ಟು ಟೈಮ್ ವೇಸ್ಟ್ ಮಾಡಿ ಈಗ ಕ್ಯಾಬಿನೆಟ್ ಮಾಡಿದ್ದಾರೆ. ಇನ್ನಾದರೂ ಇವರು ತಮ್ಮ ಖಾತೆಗಳ ಹಂಚಿಕೆ ಬಡದಾಡೋದನ್ನು ಬಿಟ್ಟು
ಸ್ವಲ್ಪ ಆದರೂ ರಾಜ್ಯದ ಕಡೆ ಗಮನ ಹರಿಸ್ತಾರಂತ ನಾವು ನಿರೀಕ್ಷೆ ಇಟ್ಕೋಬೋದಾ ನಾವು? ನನಗೇನೋ ಸದ್ಯಕ್ಕೆ ನಿರೀಕ್ಷೆ ಹುಟ್ಟುತ್ತಾ ಇಲ್ಲ ಸರ್. ಇಷ್ಟು ಕಾಲ ಅವರು ವ್ಯರ್ಥ ಮಾಡಿದ್ದಾರೆ, ಇನ್ನೂ ಅವರು ವ್ಯರ್ಥ ಮಾಡೋದಿಲ್ಲ ಅಂತ ಏನೂ ಭರವಸೆ ಇಲ್ಲ. ಜನರ ಕಷ್ಟ, ರೈತರ ಕಷ್ಟ, ಕೃಷಿ ಕೂಲಿ ಕಾರ್ಮಿಕರ ಕಷ್ಟ, ಇಂಥದಕ್ಕೆಲ್ಲ ಸ್ಪಂದಿಸಬೇಕು. ಅವ್ರ ಯೋಜನೆ ಹಾಕಬೇಕು, ಅವ್ರ ಜೀವನೋಪಾಯ ಏನು ಅಂತಂದೇಳಿ ನೋಡಬೇಕು. ಇದು ಯಾವುದೂ ಮಾಡ್ದೇನೆ ಇದು ಕೂಡ ಖಾತೆ ಕೂಡ ಇನ್ನೊಂದು ತಿಂಗಳು ಮುಂದುವರೆದ್ರೂ ಏನೂ ಆಶ್ಚರ್ಯ ಇಲ್ಲ. ಈ ಕೊಟ್ಟಿರೋ ಖಾತೆಗಳೇ ನಮಗೆ ಸರಿ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಅಲ್ಲಿ ಕೊಟ್ಟಿರುವಂಥ ಒಂದು ಕಾಲಕ್ಕೆ ತುಂಬ ಬೇಡಿಕೆ ಇರುವಂಥ ಖಾತೆಯನ್ನೇ ನನಗೆ ಬೇಡ ಅಂತ ಹೇಳುವಂಥ ಕೆಲವು ಜನ ಮಂತ್ರಿಗಳಿದ್ದಾರೆ. ಸರಿ ಇಲ್ಲ ಅಂದ್ರೆ ಏನು ಸರ್? ಅದರಲ್ಲಿ ದುಡ್ಡಿಲ್ಲ ಅಂದಂಗೆ ಆಯ್ತಲ್ಲ ನೀವು ಅಷ್ಟೇ. ಅದರಲ್ಲಿ ಬಾಯ್ಲ್ಸ್ ಡೌನ್ ಟು ಮನಿ. ನನಗೆ ಕಿಕ್ ಬ್ಯಾಕ್ ಸಿಗ್ತಾ ಇಲ್ಲ. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನನಗೆ ಅದರಲ್ಲಿ ಕಿಕ್ ಬ್ಯಾಕ್ ಕಡಿಮೆ ಸಿಗುತ್ತೆ ಅನ್ನುವಂಥ ಲೆಕ್ಕ ಆಯ್ತಲ್ಲ ನಿಮ್ಮದು. ಎಂತ ನೀವು ಬಿ ಬಸವಲಿಂಗಪ್ಪ ಅವ್ರನ್ನ ತಗೊಳ್ಳಿ. ಅವರು ಒಮ್ಮೆ ಏನು ಮಾಡಿದರು, ಅವರಿಗೆ ಎನ್ವಿರಾನ್ಮೆಂಟ್ ಖಾತೆ ಕೊಟ್ಟರು. ಅವತ್ತು ಎನ್ವಿರಾನ್ಮೆಂಟ್ ಖಾತೆ ಅನ್ನೋದೇ ಶಬ್ದನೇ ಗೊತ್ತಿರಲಿಲ್ಲ ಯಾರಿಗೂ. ಅದು ಎಂಥ ಪ್ರಬಲ ಖಾತೆಯನ್ನಾಗಿ ಮಾಡಿದರು. ಅವರು ಎಲ್ಲರಿಗೂ ಬೇಡಾಗಿದ್ದರು ಬಸವಲಿಂಗಪ್ಪನವರು. ಆವಾಗ ಆ ಪ್ರಬಲ ಖಾತೆ ಇವತ್ತಿಗೆ ಅದು ಒಂದು ಪ್ರಬಲ ಖಾತೆ ಆಯಿತು. ನೀವು ಕೂಡ ಒಂದು ಖಾತೆ, ಯಾವುದೇ ಒಂದು ಖಾತೆಯನ್ನು ತಗೊಂಡು ಅದನ್ನು ಪ್ರಬಲ ಖಾತೆಯನ್ನು ಮಾಡ್ಬೋದಲ್ಲ. ಕೇಂದ್ರ ಸರ್ಕಾರದಲ್ಲಿ ಬೇಕಾದಷ್ಟು ಸ್ಕೀಮ್ಸ್ಗಳಿದ್ದಾವೆ. ಆ ಸ್ಕೀಮ್ಸ್ಗಳನ್ನು ತರುವಂಥ ವಿಚಾರ ಎಲ್ಲಿ ಮಾಡ್ತೀರಿ ನೀವು? ಬೆಳಗಿನಿಂದ ಸಂಜೆವರೆಗೂ ನಾನು ಎಷ್ಟು ತೊಗೊಳ್ಬೇಕು, ಯಾವ ಮನುಷ್ಯನಿಗೆ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ನನಗೆ ಎಷ್ಟು ಈ ಟ್ರಾನ್ಸ್ಫರ್ ವ್ಯವಹಾರದಲ್ಲಿ ಎಷ್ಟಾಗುತ್ತೆ, ಅಥವಾ ನನಗೆ ಅದೇನು ಜಿಲ್ಲಾ ಮಂತ್ರಿ ಆಗ್ತಾರಲ್ಲ ಆ ಜಿಲ್ಲೆಯಲ್ಲಿ ನಾನು ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು, ಅಲ್ಲಿ ನನಗೆ ಎಷ್ಟು ಪರ್ಸೆಂಟೇಜ್ ಬರಬೇಕು, ಇದೇ ಲೆಕ್ಕದಲ್ಲಿ ಇದ್ದರೆ ನೀವು ಅಭಿವೃದ್ಧಿ ಯಾವ ರೀತಿ ಮಾಡ್ತೀರಿ? ನೀವು ಜಗತ್ತು ಎಲ್ಲಿ ಹೋಗ್ತಾ ಇದೆ, ನೀವೆಲ್ಲಿ ಹೋಗ್ತಾ ಇದ್ದೀರಿ? ನಾವು ಕರ್ನಾಟಕದ ಅಭಿವೃದ್ಧಿ ಇವತ್ತಿಗೆ 0 ಆಗಿಬಿಟ್ಟಿದೆ ಲಿಟ್ರಲಿ ಹೇಳ್ಬೇಕಂದ್ರೆ. ಆದರೆ ಉಳಿದ ರಾಜ್ಯಗಳದ್ದು, ಉಳಿದ ದೇಶಗಳದ್ದು ಅಭಿವೃದ್ಧಿ ನೋಡಿದರೆ ನನಗೆ ಕರ್ನಾಟಕದ ರಾಜ್ಯ, ನಾವು ಬಹಳ 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 ಆಸೆಯಿಂದ ಈ ಕಾಂಗ್ರೆಸ್ ಸರ್ಕಾರನ ತಂದಿದ್ದೀವಿ. ಸಿದ್ದರಾಮಯ್ಯನು ಅತ್ಯಂತ ವಿಶಿಷ್ಟವಾದ ಒಂದು ಆಡಳಿತ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ 2ನೇ ಅವಧಿಗೆ. ಅದು 2.5 ವರ್ಷ ಬರೀ 3-4 ಒಂದು ಗ್ರೂಪ್ಗಳಾಗಿ ಅದು ಹೊರಟೋಯ್ತು. 2.5 ವರ್ಷ ಹೋಯಿತು. ಇನ್ನು ಉಳಿದಿರೋದು ಕೇವಲ 20 ತಿಂಗಳು. 20 ತಿಂಗಳಲ್ಲಿ ಈಗಾಗಲೇ 2 ತಿಂಗಳನ್ನ ಹಾಳು ಮಾಡಿದಿರಿ. ಇನ್ನು ಖಾತೆ ಹೊಡೆದಾಟ, ಇದೊಂದು ತಿಂಗಳು ಹೊರಟೋಗ್ಬಿಡುತ್ತೆ. ಇನ್ನು ಅವನು ಅಲ್ಲಿ ಖಾತೆನ ಅರ್ಥ ಮಾಡ್ಕೊಳ್ಳೋಕ್ಕೆ 6 ತಿಂಗಳು ಹೊರಟೋಗ್ಬಿಡುತ್ತೆ. ಉಳಿದಿರೋದು 10 ತಿಂಗಳು ಉಳಿತದೆ ಅವನಿಗೆ. ಆ 10 ತಿಂಗಳಲ್ಲಿ ಮುಂದಿನ ಚುನಾವಣೆ ಕಾಣ್ತಾ ಇರುತ್ತೆ ಅವನಿಗೆ. ನಾನು ಎಷ್ಟು ಬಾಚಿಕೊಳ್ಬೇಕಪ್ಪ ಅನ್ನುವಂಥ ಲೆಕ್ಕದಲ್ಲಿ ಇರ್ತಾನೆ. ಕೊನೆಗೆ ಹೀಗಾಗಿ ಅಭಿವೃದ್ಧಿ ಪರ ಇದು ಆಗ್ತಾ ಇಲ್ಲ. ಸಾರಿ, ನಾವೆಲ್ಲ ಕಾಂಗ್ರೆಸ್ನ ಬಹಳ ಬಹಳ ಆಸೆಯಿಂದ ನಾವು ಓಟ್ ಹಾಕಿ ಆರಿಸ್ತಂದವರು. ಇವತ್ತಿಗೆ ಈ ಪಕ್ಷ ಈ ರೀತಿಯಾಗಿ ವರ್ತಿಸ್ತಾ ಇರೋದನ್ನು ನೋಡಿದರೆ ನಮಗೆ ತುಂಬ 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 ನಾಚಿಕೆ ಆಗ್ತದೆ, ಬಹಳ ನಿರಾಶೆ ಆಗ್ತದೆ. ಜನಸಾಮಾನ್ಯರ ಕಷ್ಟನ ಕೇಳೋರಿಲ್ಲ, ಯಾರು ಇಲ್ಲ ಸರ್. ಗ್ರಾಮ ರಾಜ್ಯ ಆಳಿದ್ರು ಕೂಡ ರಾಗಿ ಬೀಸೋದು ತಪ್ಪೋದಿಲ್ಲ ಅನ್ನೋದೊಂದು ಹಳೇ ಗಾದೆ. ಆ ಹಳೇ ಗಾದೆ ಸುಳ್ಳಾಗಲ್ಲ ಅಂತ ಅನ್ನೋದನ್ನ ಇವರು ನಿಜ ಮಾಡಿ ತೋರಿಸ್ತಾ ಇದ್ದಾರೆ ಸರ್. ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಅವರು ಅದನ್ನ ಸುಳ್ಳು ಮಾಡೋಕ್ಕೆ ಪ್ರಯತ್ನ ಮಾಡಬೇಕಿತ್ತು. ರಾಮರಾಜ್ಯ ಆಳಿದ್ರೆ ರಾಗಿ ಬೀಸೋದು ತಪ್ತದೆ ಅನ್ನೋ ಥರ ಮಾಡಬೇಕಿತ್ತು. ಅಂಥದ್ದೇನು ಕೂಡ ಕಾಣಿಸ್ತಾ ಇಲ್ಲ. ಅದು ಬಹಳ ನಿರಾಶೋದನ್ನು ತಪ್ಪಿಸದೆ ಹೋದ್ರು ಸಹಿತ ಪ್ರಯತ್ನ ಆದ್ರೂ ಮಾಡ್ಬೇಕಾಯ್ತಾ? ಪ್ರಯತ್ನಗಳ ಅಂದ್ರೆ ಲಿಟ್ರಲಿ ರಾಗಿ ಬೀಸೋದಲ್ಲ, ಅಲ್ಲ ನಾವು ಆ ಪ್ರಯತ್ನ ಜನರ ಒಂದು ನಮ್ಮ ಕಷ್ಟ ತಪ್ಪಲ್ಲ, ಒಳ್ಳೆ ಕಷ್ಟ ಇರೋ ರೀತಿ ನೋಡ್ಕೋಬೇಕಾಯ್ತು. ಧನ್ಯವಾದಗಳು, ನೀವು ಇಬ್ಬರು ಹಿರಿಯರು ಬಂದು ನಮ್ಮ ಜೊತೆ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ. ಫೈನಲಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಗಜಪ್ರಸವ ಆಗಿದೆ. ಇನ್ನು ಮುಂದೆ ಅವರು ಬರಗಾಲದತ್ತ ಪ್ರಯಾಣ ಮಾಡಿ ಜನರ ಬರಗಾಲದಿಂದ ಮುಕ್ತ ಮಾಡೋ ಪ್ರಯತ್ನ ಮಾಡ್ತಾರೋ, ಅದಕ್ಕೆ ವರದಿ ಸಿದ್ಧಪಡಿಸ್ತಾರೋ, ಅಥವಾ SIR ಸಮಸ್ಯೆಯಿಂದ ಬಳಲ್ತಾ ಇರೋ ಜನರಿಗೆ ನೆರವು ನೀಡುವ ಮೂಲಕ ಅವ್ರ ಮತದ ಹಕ್ಕನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೋ, ಇಲ್ಲ ತಮ್ಮ ಖಾತೆಗಳ ಹಂಚಿಕೆಯಲ್ಲಿ ತಮ್ಮ ಗೊಂದಲಗಳಲ್ಲಿ ಇನ್ನೂ ಅದನ್ನೇ ಮುಂದುವರಿಸಿ ಇನ್ನೊಂದಿಷ್ಟು ದಿನ ರಾಜ್ಯದ ಜನರನ್ನು ಇದೇ ಅಂಧಕಾರದಲ್ಲಿ ಇಡೋ ಪ್ರಯತ್ನ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ನೋಡ್ತಾ ಇರಿ ಈದಿನ.com, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶೇಷ ವರದಿಗಳನ್ನು ಈದಿನ.comನ ವೆಬ್ಸೈಟಲ್ಲಿ ಓದಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.